Hi my dear students, welcome back to the channel. ಈಗ ಆಲ್ರೆಡಿ ಇಂಗ್ಲೀಷ್ ಸಕ್ಸಸ್ಫುಲ್ ಆಗಿ ಮುಗಿಸಿದ್ದೀರಾ. ಈಗ ನೆಕ್ಸ್ಟ್ ಟಾರ್ಗೆಟ್ ಇರೋವಂಥದ್ದು ಸೈನ್ಸ್. ಸೊ ಈ ಚಾನಲಲ್ಲಿ ನಾವು ಕಂಪ್ಲೀಟಾಗಿ ಸೈನ್ಸ್ ರಿಲೇಟೆಡ್ ಆಗಿರೋವಂಥ ಅಷ್ಟು ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಬರ್ತಾ ಇದ್ದೀವಿ. ಈಗ ಆಲ್ರೆಡಿ ರಮ್ಯಾ ಮ್ಯಾಮ್ ಕೆಮಿಕಲ್ ಈಕ್ವೇಷನ್ಸ್ ಆ್ಯಂಡ್ ರಿಯಾಕ್ಷನ್ಸ್ ಅಂದರೆ ಯಾವ್ಯಾವುದೆಲ್ಲ ಕೆಮಿಕಲ್ ಈಕ್ವೇಷನ್ಸ್ ನಿಮ್ಮ ಎಕ್ಸಾಮಲ್ಲಿ ಕೇಳಬಹುದು ಅನ್ನೋದನ್ನು ಅಷ್ಟನ್ನು ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಫಸ್ಟು ಆ ವಿಡಿಯೋನ ಕಂಪ್ಲೀಟ್ ಮಾಡಿ ಈ ವಿಡಿಯೋದಲ್ಲಿ ಫಿಸಿಕ್ಸ್ ರಿಲೇಟೆಡ್ ಆಗಿ ಅಂದರೆ ಫಿಸಿಕ್ಸಲ್ಲಿ 100% ಅಂದರೆ ನಿಮಗಿರೋವಂಥ ಫಿಸಿಕ್ಸ್ ಇರೋವಂಥದ್ದು 28 ಮಾರ್ಕ್ಸ್ಗೆ, ಹೌದಲ್ವಾ? ಸೊ 28ಅಲ್ಲಿ ನೀವು ಈ ವಿಡಿಯೋದಿಂದ 15 ಮಾರ್ಕ್ಸ್ ಅಂದರೆ 15 ಮಾರ್ಕ್ಸ್ ಖಂಡಿತ ಕಂಪಲ್ಸರಿ ಈಸಿಯಾಗಿ ನೀವಿಲ್ಲಿ ಸ್ಕೋರ್ ಮಾಡಬಹುದು. ಸೊ ಅದಕ್ಕೆ ನಾನಿಲ್ಲಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಇಲ್ಲಿ ಹೇಳ್ತಾ ಇರೋವಂಥ ಕಾನ್ಸೆಪ್ಟ್ಸ್ 15 ಮಾರ್ಕ್ಸ್ಗೆ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಓಕೆ, ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಸೆಷನ್ಸಲ್ಲಿ ಹೇಗೆ ವೀಡಿಯೋಸ್ನ ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಸ್ಕೋರಿಂಗ್ ಪ್ಯಾಕೇಜ್ ಆಗಿರ್ಬೋದು, ಅಪ್ಕಮಿಂಗ್ ಸೆಷನ್ ಪೋಸ್ಟ್ ಮಾಡ್ತಾ ಬರ್ತೀವಿ. ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ಮಿಸ್ ಮಾಡದೆ. ಅಟ್ ದಿ ಎಂಡ್ ಅಂದರೆ ಎಕ್ಸಾಮ್ ಹಿಂದಿನವರೆಗೂ ನಾನು ರಮ್ಯಾ ಮ್ಯಾಮ್ ನಿಮ್ಮ ಜೊತೆ ಇದ್ದು ನಿಮಗೆ ಪ್ರತಿಯೊಂದು ವೀಡಿಯೋದಲ್ಲೂ ಸಪೋರ್ಟ್ ಮಾಡ್ತಾ ಬರ್ತೀವಿ, ಗೈಡ್ ಮಾಡ್ತಾ ಬರ್ತೀವಿ. ಓಕೆ, ನಾನು ಕೊಟ್ಟಿರೋವಂಥ ಪಾಯಿಂಟ್ಸ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, 100% ಈ ಕ್ವೆಶನ್ಸ್ನ ನೀವು ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಐ ಆಮ್ ಸ್ಟಾರ್ಟಿಂಗ್ ವಿತ್ ಲೈಟ್ ಲೆಸನ್. ಓಕೆ, ಲೈಟ್ ರಿಫ್ಲೆಕ್ಷನ್ ರಿಫ್ರಾಕ್ಷನಲ್ಲಿ ನೋಡಿ 2 ಲಾಸನ್ನು ಕೇಳಿದ್ದಾರೆ. ಪ್ರತಿ ಸರಿ ನೀವು ನೋಡ್ಬೋದು ನಿಮ್ಮ ಕ್ವೆಶನ್ ಪೇಪರ್ಸ್ ಪ್ರೀವಿಯಸ್ ಇಯರ್. ಇಲ್ಲ ಲಾಸ್ ಆಫ್ ರಿಫ್ಲೆಕ್ಷನ್ ಇರುತ್ತೆ, ಇಲ್ಲ ಲಾಸ್ ಆಫ್ ರಿಫ್ರಾಕ್ಷನ್ ಇರುತ್ತೆ. ಓಕೆ, ನೋಡ್ತಾ ಬನ್ನಿ. ದ ಫಸ್ಟ್ ಒನ್ ಈಸ್ ಲಾಸ್ ಆಫ್ ರಿಫ್ಲೆಕ್ಷನ್. ಎರಡರಲ್ಲೂ ಅಷ್ಟೇ 2 ಲಾ ಬರುತ್ತೆ, ಫಸ್ಟ್ ಲಾ, ಸೆಕೆಂಡ್ ಲಾ. ಅದರಲ್ಲಿ ಒಂದು ಕಾಮನ್, ಅಲ್ಲೂ ಬರುತ್ತೆ ಇಲ್ಲೂ ಬರುತ್ತೆ. ಜಸ್ಟ್ 1-2 ವರ್ಡ್ಸ್ನ ನೀವು ಇಂಟರ್ಚೇಂಜ್ ಮಾಡಿಕೊಂಡ್ರೆ ಸಾಕು. ಬರೀ ಇನ್ನೊಂದು ಲಾ ಮಾತ್ರ ರಿಫ್ಲೆಕ್ಷನಲ್ಲಿ ರಿಫ್ರಾಕ್ಷನಲ್ಲಿ ಚೇಂಜ್ ಆಗುತ್ತೆ. ನೋಡ್ತಾ ಬನ್ನಿ. ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಏನು ಹೇಳುತ್ತೆ? ದ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಈಗ ನೋಡಿ, ಒಂದು ಮಿರರ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ, ಇಫ್ ಐ ಕನ್ಸಿಡರ್ ಮಿರರ್, ಒಂದು ರೇ ಬಂದು ಸ್ಟ್ರೈಕ್ ಮಾಡಿದ್ರೆ ಮಿರರ್ಗೆ, ನಾವು ಅದನ್ನು ಇನ್ಸಿಡೆಂಟ್ ರೇ ಅಂತ ಕರಿತೀವಿ. As it is, a mirror is one of the property which reflects, which bounces back the light rays, ಹೌದಲ್ವಾ? ಸೊ ಹಾಗಾಗಿ ಅದೇನು ಮಾಡುತ್ತೆ, ರಿಫ್ಲೆಕ್ಟ್ ಮಾಡುತ್ತೆ. ಅದನ್ನು ನಾವು ರಿಫ್ರಾಕ್ಟೆಡ್ ರೇ ಅಂತೀವಿ. ಇವೆರಡರ ಮಧ್ಯೆ ನಾವು ಒಂದು ನಾರ್ಮಲ್ ಲೈನ್ ಅಂತ ಕನ್ಸಿಡರ್ ಮಾಡಿದ್ರೆ ಅಲ್ಲಿ 2 ಆ್ಯಂಗಲ್ನ ನೋಡ್ಬೋದು. ಒಂದು ಇನ್ಸಿಡೆಂಟ್ ರೇ, ನಾರ್ಮಲ್ ಲೈನ್, ಅವೆರಡರ ಮಧ್ಯೆ ಫಾರ್ಮ್ ಆಗುವಂಥದ್ದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ನಾರ್ಮಲ್ ಲೈನ್ ಮತ್ತು ರಿಫ್ಲೆಕ್ಟೆಡ್ ರೇ ಅವೆರಡರ ಮಧ್ಯೆ ಬರುವಂಥದ್ದು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಇವೆರಡು ಆ್ಯಂಗಲ್ ಒಂದೇ ಇರುತ್ತೆ. ಫಾರ್ ಎಕ್ಸಾಂಪಲ್, if angle of incidence is 30 degree, angle of reflection will be 30 degree. So andre the first law says that angle of incidence is equal to angle of reflection. Clear aita? Coming to second law, ಏನು ಹೇಳುತ್ತೆ? Incident ray, the normal to the mirror at the point of incidence, and reflected ray all lie on the same plane. ಅಂದರೆ ಒಂದೇ ಕಡೆ ಇರುತ್ತೆ. ಅಂದರೆ ಇನ್ಸಿಡೆಂಟ್ ಆಗುವಂಥ ರೇ, ರಿಫ್ಲೆಕ್ಟೆಡ್ ಆಗೋಂತಾರೆ, ಅವೆರಡು ಒಂದೇ ಕಡೆ ಇದ್ಮೇಲೆ ನಾರ್ಮಲ್ ಲೈನು ಒಂದೇ ಕಡೆ ಇರುತ್ತೆ. ಸೊ ವಿ ಸೇ ದಟ್ ಆಲ್ ದೀಸ್ 3 ರೇಸ್ ಆರ್ ಆನ್ ದ ಸೇಮ್ ಪ್ಲೇನ್. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಅದಾದಮೇಲೆ ಬರೋವಂಥದ್ದು ಡಿಫೈನ್ ಪವರ್ ಆಫ್ ಲೆನ್ಸ್. ಖಂಡಿತ ಕೊಡ್ತಾನೆ, ಇಲ್ಲ ಅದರ SI ಯೂನಿಟ್ ಕೊಡ್ತಾನೆ, ಇಲ್ವಾ ಡೆಫಿನಿಷನ್ ವಾಟ್ ಇಸ್ ಡಿಫೈನ್. ನೋಡಿ, ಪವರ್ ಆಫ್ ಲೆನ್ಸ್ ಡಿಫ್ರೆನ್ಸ್ ಇದೆ. ಬರೀ ಪವರ್ ಅಂತಂದರೆ ಇಟ್ ಇಸ್ ರಿಲೇಟೆಡ್ ಟು ಎಲೆಕ್ಟ್ರಿಸಿಟಿ ಲೆಸನ್. ಪವರ್ ಆಫ್ ಲೆನ್ಸ್ ಅಂತ ಬಂದರೆ ಇಟ್ ಇಸ್ ಲೈಟ್ ಲೆಸನ್. ಸೊ ನೋಡ್ಕೋಬೇಕು, ಕನ್ಫ್ಯೂಸ್ ಆಗಬೇಡಿ. ಸೊ ಪವರ್ ಆಫ್ ಲೆನ್ಸ್ ಅಂತಂದರೆ ಅದಕ್ಕೆ ಈಸಿಯಾಗಿ ನೀವು ನೆನ್ಪಿಟ್ಕೋಬೋದು, ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್. ಅಕಸ್ಮಾತ್ ನಿಮಗೆ ಈ ಸ್ಟೇಟ್ಮೆಂಟ್ ನೆನಪಾಗಲಿಲ್ಲ ಅಂತ ಇಟ್ಕೊಳ್ಳಿ, ಯು ಹ್ಯಾವ್ ಅ ಫಾರ್ಮುಲಾ, P is equal to 1/f ಅಂತ ಹೇಳಿ ಒಂದು ಫಾರ್ಮುಲಾ ಬರಿತೀವಿ. ಓಕೆ, 1/f ಅಂದ್ರೆ ಏನು? ವಾಟ್ ಯು ಮೀನ್ ಬೈ? ಈಗ ನಾವು ಇಟ್ ಇಸ್ ರೆಸಿಪ್ರೋಕಲ್. ಯಾವುದು ರೆಸಿಪ್ರೋಕಲ್? ಫೋಕಲ್ ಲೆಂತ್. ಸೊ ಪವರ್ ಅಂತಂದರೆ, ಪವರ್ ಆಫ್ ಲೆನ್ಸ್ ಅಂದರೆ ಇಟ್ ಇಸ್ ಡಿಫೈನ್ಡ್ ಆಸ್ ರೆಸಿಪ್ರೋಕಲ್ ಆಫ್ ಇಟ್ಸ್ ಫೋಕಲ್ ಲೆಂತ್. ಸೊ ವಾಟ್ ಇಸ್ ಇಟ್ಸ್ SI ಯೂನಿಟ್? ಡಯಾಪ್ಟರ್. ಓಕೆ, ಬರೀ ನೋಡಿ, SI ಯೂನಿಟ್ ಆಫ್ ಪವರ್ ಅಂದರೆ ಬೇರೆ, ದಟ್ ಈಸ್ ವ್ಯಾಟ್. ಪವರ್ ಆಫ್ ಲೆನ್ಸ್ ಅಂದರೆ ಡಯಾಪ್ಟರ್. ಕನ್ಫ್ಯೂಸ್ ಆಗಬೇಡಿ. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಡಿಫೈನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅ ಮೀಡಿಯಮ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳಿ ಕೇಳ್ಬೋದು, ಯಾಕಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಮೇಲೆ ನಾವು ಮೀಡಿಯಮ್ನ ಡೆನ್ಸರ ರೇರರ ಅಂತ ಹೇಳಿ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ನಿಮ್ಗೆ ಗೊತ್ತಿದೆ, ಟೇಬಲ್ಲೇ ಕೊಟ್ಟಿದ್ದಾರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಟೇಬಲ್ಲೇ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ. ವ್ಯಾಲ್ಯೂಸ್ ಒಂದೊಂದು ಮೆಟೀರಿಯಲ್ಗೂ ಒಂದೊಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಸೊ ಅದ್ರ ಮೇಲೆ ನಾವು ರೇರರ್ ಮೀಡಿಯಮ, ಡೆನ್ಸರ್ ಮೀಡಿಯಮ ಅಂತ ಹೇಳಿ ಡಿಸೈಡ್ ಮಾಡ್ತೀವಿ, ಹೌದಲ್ವಾ? ಸೊ ಅದರ ಡೆಫಿನೇಷನ್ ಕೇಳಿದ್ರೆ ನೋಡಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅ ಟ್ರಾನ್ಸ್ಪರೆಂಟ್ ಮೀಡಿಯಮ್ ಅಂತಂದರೆ ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಟು ದ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್. ಅಂದರೆ ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ನ ನ್ಯೂ ಅಥವಾ N ಅಂತೀವಿ, ದಟ್ ಈಸ್ C/V. C ಅನ್ನೋದು ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್.
ಇಲ್ಲಿ ಇದು ಚೇಂಜ್ ಆಗ್ತಾ ಇರುತ್ತೆ. ನಮಗೆ ಚೇಂಜ್ ಆಗೋದಿದ್ದು ಸ್ಪೀಡ್ ಆಫ್ ಮೀಡಿಯಮ್, ನಾವು ಯಾವ ಮೀಡಿಯಮ್ ತಗೊಳ್ತೀವಿ ಅದ್ರ ಮೇಲೆ ಇದು ಚೇಂಜ್ ಆಗ್ತಾ ಹೋಗುತ್ತೆ. ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಕಮಿಂಗ್ ಟು ದ ನೆಕ್ಸ್ಟ್ ಒನ್ ನೋಡ್ತಾ ಬನ್ನಿ, ಲಿಸ್ಟ್ ಆಫ್ ಯೂಸಸ್. ಅಂದರೆ ಕಾನ್ವೆಕ್ಸ್ ಮಿರರ್, ಕಾನ್ಕೇವ್ ಮಿರರ್ ಯೂಸಸ್ ಕೇಳೋವಂಥ ಚಾನ್ಸಸ್ ಇರುತ್ತೆ. ಓಕೆ, ಕಾನ್ಕೇವ್ ಮಿರರ್ದು, ಕಾನ್ವೆಕ್ಸ್ ಮಿರರು, ಆಮೇಲೆ ಅದರಲ್ಲೂ ಕಾನ್ವೆಕ್ಸಲ್ಲಿ ಕೆಲವೊಂದು ಏನಪ್ಪ ಅಂತಂದರೆ ವೈ ಇಟ್ ಈಸ್ ರಿಯರ್ ವ್ಯೂ ಮಿರರ್ಸ್ ಆರ್ ಯೂಸ್ಡ್ ಇನ್ ವೆಹಿಕಲ್ಸ್, ವಿಚ್ ಮಿರರ್, ಅಥವಾ ವೈ ಇಟ್ ಇಸ್ ಯೂಸ್ಡ್, ವೈ ಇಟ್ ಇಸ್ ಪ್ರಿಫರ್ಡ್ ಅಂತೆಲ್ಲ ಸ್ವಲ್ಪ ಚೇಂಜ್ ಮಾಡಿ ಕೇಳ್ತಾರೆ. ಕ್ವೆಶನ್ನ ಚೇಂಜ್ ಮಾಡ್ತಾರೆ ಹೊರತು ಆನ್ಸರ್ ಒಂದೇ ಆಗಿರುತ್ತೆ. ಓಕೆ, ಫಸ್ಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಕಾನ್ವೆಕ್ಸ್ ಮಿರರ್. ಕಾನ್ವೆಕ್ಸ್ ಮಿರರ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ, ಕಾನ್ವೆಕ್ಸ್ ಮಿರರ್ ಈಸ್ ಕಾಮನ್ಲಿ ಯೂಸ್ಡ್ ಆಸ್ ರಿಯರ್ ವ್ಯೂ ಮಿರರ್ ಇನ್ ವೆಹಿಕಲ್ಸ್. ಆ್ಯಕ್ಚುಲಿ ಇದೊಂದೇ ಮ್ಯಾಕ್ಸಿಮಮ್ ನಾವು ಬರೆಯುವಂಥ ವರ್ಡ್ ಇದೇನೆ, ರಿಯರ್ ವ್ಯೂ ಮಿರರ್ಸ್ ಇನ್ ವೆಹಿಕಲ್ಸ್. ಯಾಕೆ ಇದೇ ಮಿರರ್ನ ಯಾಕೆ ಪ್ರಿಫರ್ ಮಾಡ್ತಾರೆ ಅಂತಂದರೆ, ಇಟ್ ಎನೇಬಲ್ಸ್ ದ ಡ್ರೈವರ್ ಟು ಸಿ ದ ಟ್ರಾಫಿಕ್ ಬಿಹೈಂಡ್ ಹಿಮ್ ಆರ್ ಟು ಫೆಸಿಲಿಟೇಟ್ ದ ಸೇಫ್ ಡ್ರೈವಿಂಗ್. ಜೊತೆಗೆ ಇಟ್ ಬಿಕಮ್ ಅಲ್ಲೇನಾಗುತ್ತೆ, ಆ್ಯಸ್ ಯು ನೋ ದಟ್ ಕಾನ್ವೆಕ್ಸ್ ಮಿರರ್ ನಾವೇನಂತ ಕರಿತೀವಿ, ಡೈವರ್ಜಿಂಗ್ ಮಿರರ್ ಅಂತ ಕರಿತೀವಿ. ವೈ ಇಟ್ ಇಸ್ ಡೈವರ್ಜಿಂಗ್ ಮಿರರ್? ಇಟ್ ಕವರ್ಸ್ ಈಚ್ ಆ್ಯಂಡ್ ಎವ್ರಿ ಪಾರ್ಟ್. ಅಂದರೆ ಎನ್ಲಾರ್ಜ್, ಟೋಟಲಿ ಕಂಪ್ಲೀಟ್ ಆಗಿರುವಂಥ ಡಿಮಿನಿಷ್ಡ್, ಅಂದರೆ ಡೈವರ್ಟ್ ಮಾಡಿ ಕಂಪ್ಲೀಟ್ ನಮ್ಮ ಅಷ್ಟು ಹಿಂದ್ಗಡೆ ಇರುವಂಥ ನಮಗೇನು ಕಾಣಿಸುತ್ತೆ ಅಷ್ಟು ಹ್ಯೂಜ್ ಏರಿಯಾನ ಸಣ್ಣ ಮಿರರಲ್ಲಿ ಕಾಣೋ ಥರ ಮಾಡುತ್ತೆ. ಕ್ಲಿಯರ್ ಆಗ್ತಿದೆ ಅಂದ್ಕೊಳ್ತೀನಿ. ಸೊ ವೈ ಅಂತ ಕೇಳಿದಾಗ, ಕಾನ್ವೆಕ್ಸ್ ಮಿರರ್ ಇಸ್ ಅ ಡೈವರ್ಜಿಂಗ್ ಮಿರರ್. Okay, it diverges the light rays and gives the erect and diminished image, and it helps the driver to for safe driving. ಈ ಥರ ಒಂದಷ್ಟು ಪಾಯಿಂಟ್ಸ್ನ ನೀವು ಇಲ್ಲಿ ಬರಿಬಹುದು. ನೋಡಿ, ಇಲ್ಲಿ ಕಾನ್ವೆಕ್ಸ್ ಮಿರರ್ ಪ್ರಿಫರ್ಡ್ ಬಿಕಾಸ್ ದೇರ್ ಆಲ್ವೇಸ್ ಅನ್ ಎರೆಕ್ಟ್ ಥ್ರೂ ಡಿಮಿನಿಷ್ಡ್ ಇಮೇಜ್ ಆ್ಯಂಡ್ ಆಲ್ಸೋ ಹ್ಯಾವ್ ಎ ವೈಡರ್ ಫೀಲ್ಡ್ ಆಫ್ ವ್ಯೂ ಆಸ್ ದೇ ಆರ್ ಕರ್ವ್ಡ್ ಔಟ್ವರ್ಡ್ಸ್ ಆ್ಯಂಡ್ ಅಂತ ಬರಿಬೋದು. ಕ್ಲಿಯರ್ ಆಯಿತಾ? ಕಮಿಂಗ್ ಟು ದ ಕಾನ್ಕೇವ್ ಮಿರರ್. ಹಾಗಾದರೆ ಕಾನ್ಕೇವ್ ಮಿರರ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ನೋಡಿ, ಇದನ್ನು 2 ಮಾರ್ಕ್ಸ್ಗೆ ಸಪ್ರೇಟಾಗಿ ಕೇಳೋವಂಥ ಚಾನ್ಸಸ್ ಇರುತ್ತೆ. ರೈಟ್ ದಿ ಯೂಸಸ್ ಆಫ್ ಕಾನ್ಕೇವ್ ಮಿರರ್. ಸೊ ಫಸ್ಟ್ ಒನ್, ಇಟ್ ಈಸ್ ಯೂಸ್ಡ್ ಇನ್ ಟಾರ್ಚ್, ಸರ್ಚ್ ಲೈಟ್ ಆ್ಯಂಡ್ ಹೆಡ್ಲೈಟ್ಸ್ ಆಫ್ ದಿ ವೆಹಿಕಲ್. ಓಕೆ, ಈ 3 ಪಾಯಿಂಟ್ಸ್ ಒಟ್ಟಿಗೆ ಸೇರಿ ನೀವು ಬರಿಬೋದು. ಸೆಕೆಂಡ್ ಪಾಯಿಂಟ್, ಇಟ್ ಈಸ್ ಯೂಸ್ಡ್ ಇನ್ ಶೇವಿಂಗ್ ಮಿರರ್ಸ್ ಟು ಸಿ ದ ಲಾರ್ಜ್ ಇಮೇಜ್ ಆಫ್ ಅ ಫೇಸ್. ಓಕೆ, ನೆಕ್ಸ್ಟ್, ಇಟ್ ಈಸ್ ಯೂಸ್ಡ್ ಬೈ ಡೆಂಟಿಸ್ಟ್ ಟು ಸಿ ದ ಲಾರ್ಜ್ ಇಮೇಜ್ ಆಫ್ ಟೀತ್. ಅದಾದಮೇಲೆ ಇಟ್ ಈಸ್ ಯೂಸ್ಡ್ ಇನ್ ಅ ಸೋಲಾರ್ ಫರ್ನೇಸ್. ಓಕೆ, ಟು ಕಾನ್ಸಂಟ್ರೇಟ್. ಯಾಕಂದರೆ ಕಾನ್ಕೇವ್ ಮಿರರ್ ಅಂದರೆ ಏನಂತೀವಿ, ಕನ್ವರ್ಜಿಂಗ್ ಮಿರರ್, ಅಂದರೆ ಎಲ್ಲ ಬಂದು ಒಂದು ಕಡೆ ಫೋಕಸ್ ಆಗಬೇಕು. ಸೊ ಸನ್ಲೈಟ್ನ ನಾವು ಒಂದು ಕಡೆ ಫೋಕಸ್ ಮಾಡೋಕ್ಕೋಸ್ಕರ ವಿ ಆರ್ ಯೂಸಿಂಗ್ ಇನ್ ದ ಸೋಲಾರ್ ಫರ್ನೆಸ್. ಸೊ ದೀಸ್ ಆರ್ ಆಲ್ ಯೂಸಸ್ ಆಫ್ ಕಾನ್ಕೇವ್ ಮಿರರ್. ಆಫ್ಟರ್ ದಸ್, ಸ್ಟೇಟ್ ಲಾಸ್ ಆಫ್ ರಿಫ್ರಾಕ್ಷನ್. ಈಗ ಪ್ರೀವಿಯಸ್ ನಾವು ಲಾಸ್ ಆಫ್ ರಿಫ್ಲೆಕ್ಷನ್ ನೋಡಿದ್ವಿ, ಈಗ ಲಾಸ್ ಆಫ್ ರಿಫ್ರಾಕ್ಷನ್. ಜಾಸ್ತಿ ರಿಫ್ಲೆಕ್ಷನ್ಗಿಂತ ರಿಫ್ರಾಕ್ಷನ್ನೇ ಕೇಳಿರೋದು ಜಾಸ್ತಿ ಎಲ್ಲ ಕಡೆ. ಓಕೆ, ಇದರಲ್ಲಿ ಏನಪ್ಪ ಅಂತಂದರೆ, ಫಸ್ಟ್ ಲಾ ಸೇಮ್ ಆ್ಯಸ್ ವಿ ಡಿಸ್ಕಸ್ಡ್, ಅದರಲ್ಲಿ ಸೆಕೆಂಡ್ ಲಾ ಏನು ನೀವು ಡಿಸ್ಕಸ್ ಮಾಡಿದ್ರಿ ಅದನ್ನೇ ನಾವಿಲ್ಲಿ ಫಸ್ಟ್ ಲಾಗ್ ಹೇಳ್ತೀವಿ. ಏನು, ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ, ನಾರ್ಮಲ್ ಲೈನ್, ಆಲ್ ಲೈ ಆನ್ ದ ಸೇಮ್ ಪ್ಲೇನ್. ನೋಡಿ, ಅಲ್ಲಿ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಅಂತ ಹೇಳಿದ್ರಿ, ಇಲ್ಲಿ ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಅಂತ ಹೇಳ್ತೀರಾ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಕಮಿಂಗ್ ಟು ದ ಸೆಕೆಂಡ್ ಲಾ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಇದನ್ನು ಸ್ನೆಲ್ಸ್ ಲಾ ಅಂತ ಕೂಡ ಕರಿತೀವಿ. ಸ್ನೆಲ್ಸ್ ಲಾ, ಸ್ಟೇಟ್ ಸ್ನೆಲ್ಸ್ ಲಾ ಅಂತ ಕೇಳ್ತಾರೆ, ಅಥವಾ ಸ್ಟೇಟ್ ಸೆಕೆಂಡ್ ಲಾ ಆಫ್ ರಿಫ್ರಾಕ್ಷನ್ ಅಂತೇಳಿ. ವಾಟ್ ಡಸ್ ಇಟ್ ಸೇಸ್ ಅಂತಂದರೆ, ದ ರೇಷಿಯೋ ಆಫ್ ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಸೈನ್ ಆಫ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಕಾನ್ಸ್ಟೆಂಟ್ ಅಂತೇಳಿ. ಅಂದರೆ ಇದನ್ನು ಈಗ ನೋಡಿ, ನಿಮಗೆ ಫಾರ್ ಎಕ್ಸಾಂಪಲ್ ಈ ಸ್ಟೇಟ್ಮೆಂಟ್ ನೆನಪಾಗಲಿಲ್ಲ ಅಂತ ಇಟ್ಕೊಳ್ಳೋಣ. ಸ್ನೆಲ್ಸ್ ಲಾ ಅಂದರೆ ತಕ್ಷಣಕ್ಕೆ ನೆನಪಾಗಲೇ ಇಲ್ಲ ಅಂತಂದರೆ, ನೋಡಿ, ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಈ ಫಾರ್ಮುಲಾ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ. ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಟ್ರಿಗ್ನೋಮೆಟ್ರಿ, ಇದು ಟ್ರಿಗ್ನೋಮೆಟ್ರಿ ನೆನ್ಪು ಮಾಡ್ಕೊಳ್ಳಿ. ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತೇಳಿ. ಇಲ್ಲಿ ಐ ಅನ್ನೋದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆರ್ ಅನ್ನೋದು ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಕೆಲವೊಂದು ಸರಿ ನೋಡಿ, ಇದ್ಲೇನೆ ಈ ಪಾಯಿಂಟಲ್ಲಿ ಅಪ್ಲಿಕೇಶನ್ ಟೈಪ್ ಕೇಳಬೇಕು ಅಂದರೆ ಏನು ಮಾಡ್ತಾರೆ ಅಂದರೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸು, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಕೊಟ್ಬಿಡ್ತಾರೆ. ಈಗ ನೀವು ಹೇಗೆ ಟ್ರಿಗ್ನೋಮೆಟ್ರಿಯಲ್ಲಿ ವ್ಯಾಲ್ಯೂ ಟೇಬಲ್ ಕಲ್ತಿದ್ದೀರಾ, 0 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, ಈ ವ್ಯಾಲ್ಯೂಸ್ನ ಕೊಟ್ಟು ಕೇಳೋವಂಥ ಚಾನ್ಸಸ್ ಇರುತ್ತೆ ಅಪ್ಲಿಕೇಶನ್ ಲೆವೆಲಲ್ಲಿ ಕೇಳಬೇಕು ಅನ್ನೋದಾದರೆ. ಓಕೆ, ಫಾರ್ ಎಕ್ಸಾಂಪಲ್ ಐ 45 ಡಿಗ್ರಿ, ಆರ್ 30 ಡಿಗ್ರಿ ಅಂತ ಕೊಟ್ಟು ವಾಟ್ ವಿಲ್ ಬಿ ದ ಕಾನ್ಸ್ಟೆಂಟ್ ಒಬ್ಟೇನ್ಡ್ ಅಂತೇಳಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, ಇದಿಷ್ಟು ಏನಾಯಿತು, ಸ್ನೆಲ್ಸ್ ಲಾ ಆರ್ ಸೆಕೆಂಡ್ ಲಾ ಆಫ್ ರಿಫ್ರಾಕ್ಷನ್. ಕಮಿಂಗ್ ಟು ದ ನೆಕ್ಸ್ಟ್ ಲೆಸನ್. ಇವಾಗ ನಾನೇನು ಹೇಳ್ತಾ ಇದ್ದೀನಿ, ಇಟ್ ಈಸ್ ಲೈಕ್ ಅ ಪಾಸಿಂಗ್. ಏನು ಪರ್ಟಿಕ್ಯುಲರ್ ಆಗಿ 100% ಅಂದರೆ ಎಲ್ಲ ಕಾನ್ಸೆಪ್ಟು ಇದರಲ್ಲಿ ಕವರ್ ಆಗ್ತಿಲ್ಲ. ಬಟ್ ನಾನು ಇಲ್ಲಿ ಹೇಳ್ತಾ ಇರೋದಂಥದ್ದು 100% ನಿಮ್ಮ ಕ್ವೆಶ್ಚನ್ ಪೇಪರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದಂಥ ಕ್ವೆಶನ್ಸ್. ಓಕೆ, ಸೊ ಇದು ಲೈಟ್ ಲೆಸನ್ ಆದಮೇಲೆ ವಿ ಆರ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಸೋರ್ಸಸ್ ಆಫ್ ಎನರ್ಜಿ.
ಇದರಲ್ಲಿ ಮೇನ್ ಆಗಿ ರಿಪೀಟೆಡ್ ಆಗಿ ನಾವು ಒಂದಷ್ಟು ಕ್ವೆಶನ್ ಪೇಪರ್ಸ್ ಈ ಲೆಸನಲ್ಲಿ ನೋಡ್ತಾ ಬರೋದಾದರೆ ಇಲ್ಲಿ ನಾವೇನು ಕೊಟ್ಟಿದ್ದೀವಿ ಅದೇ ಕ್ವೆಶನ್ಸ್ ರಿಪೀಟ್ ಮಾಡಿದ್ದಾರೆ ಅಷ್ಟೇ, ಸ್ವಲ್ಪ ಇಂಡೈರೆಕ್ಟಾಗಿ ಕೇಳಿದ್ದಾರೆ ಅಷ್ಟೇ. ನೋಡಿ ಫಸ್ಟ್ ಒನ್, ವಾಟ್ ಈಸ್ ಸೋಲಾರ್ ಸೆಲ್, ಲಿಸ್ಟ್ ಔಟ್ ದಿ ಅಪ್ಲಿಕೇಶನ್ಸ್ ಆಫ್ ಸೋಲಾರ್ ಆರ್ ಲಿಮಿಟೇಷನ್ಸ್. ಅಪ್ಲಿಕೇಶನ್ ನೋಡಿ ಎಲ್ಲ ಒಟ್ಟಿಗೆ ಬರಲ್ಲ, ಇಲ್ಲ ಅಪ್ಲಿಕೇಶನ್ ಕೇಳ್ತಾರೆ, ಇಲ್ಲ ಲಿಮಿಟೇಷನ್ ಕೇಳ್ತಾರೆ, ಅಥವಾ ವಾಟ್ ಇಸ್ ಸೋಲಾರ್ ಸೆಲ್. ಸೋಲಾರ್ ಸೆಲ್ ಅಂದರೆ ಗೊತ್ತಿದೆ, ಆ ಹೆಸರಲ್ಲೇ ಇದೆ ನೋಡಿ, ಸೋಲಾರ್ ಸೆಲ್. ಸೋಲಾರ್ ಅಂದ್ರೇನು, ಸೋಲಾರ್ ಎನರ್ಜಿ. ಸೆಲ್ ಅಂದ್ರೇನು, ಎಲೆಕ್ಟ್ರಿಕಲ್. So solar cell is a device which converts solar energy into electrical energy. Okay. ಅಪ್ಲಿಕೇಶನ್ಸ್ ನೋಡಿ, ಅಪ್ಲಿಕೇಶನ್ಸ್ ಅಂದ್ರೆ ಒಂದೇ, ಯೂಸಸ್ ಅಂತಲೂ ಇದನ್ನು ಕೇಳೋವಂಥ ಚಾನ್ಸ್. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಸೋಲಾರ್ ಸೆಲ್ನ, ಅಥವಾ ವಾಟ್ ಈಸ್ ಇಟ್ಸ್ ಅಪ್ಲಿಕೇಶನ್ ಅಂತಂದರೆ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್. ಅಂದರೆ ಲೈಕ್ ಆ್ಯಸ್ ಇಟ್ ಈಸ್ ಚಾರ್ಜ್ ಅಪ್. ಆ್ಯಕ್ಚುಲಿ ಸೋಲಾರ್ ಸೆಲ್ಸ್ ಏನಾಗುತ್ತೆ, ಚಾರ್ಜ್ ಅಪ್ ಆಗಿ ಆಟೋಮ್ಯಾಟಿಕ್ ಆಗಿ ಅದೇ ಮೂವ್ ಆಗಬೇಕು. ಅಲ್ಲಿ ನಾವು ಯಾವುದೋ ಒಂದು ಬ್ಯಾಟ್ರಿ ಹಾಕೋಕ್ಕಾಗಲ್ಲ, ಅದೇನಾಗುತ್ತೆ ಒಂದು ಸ್ವಲ್ಪ ದಿನ ಆದಮೇಲೆ ಇಟ್ ವಿಲ್ ಓವರ್. ಹಾಗಾಗಿ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಏನಂತೆ ಸೋಲಾರ್ ಸೆಲ್ನ ಇನ್ಸ್ಟಾಲ್ ಮಾಡಿರೋದ್ರಿಂದ ಅದು ಆಟೋಮ್ಯಾಟಿಕ್ಕಾಗಿ ಚಾರ್ಜ್ ಅಪ್ ಆಗ್ತಾ ಇರುತ್ತೆ. ಓಕೆ. ನೆಕ್ಸ್ಟ್ ಟ್ರಾಫಿಕ್ ಲೈಟ್ ಕಂಟ್ರೋಲರ್. ಟ್ರಾಫಿಕ್ ಲೈಟಲ್ಲೂ ಅಷ್ಟೇ, ಈಗೆಲ್ಲ ಎಲೆಕ್ಟ್ರಿಸಿಟಿ ಆ್ಯಸ್ ಯು ನೋ ದಟ್ ವಿ ಕಾಂಟ್ ಪ್ರೊವೈಡ್ ಎವ್ರಿವೇರ್. ಸೊ ಅಲ್ಲೇನು ಮಾಡ್ತಿದ್ದೀವಿ, ಈ ಸೋಲಾರ್ ಪ್ಯಾನಲ್, ಸೋಲಾರ್ ಸೆಲ್ಸ್ನ ಯೂಸ್ ಮಾಡಿಕೊಂಡು ವಿ ಆರ್ ಕನ್ವರ್ಟಿಂಗ್ ದಮ್ ಆಸ್ ಅ ಎಲೆಕ್ಟ್ರಿಕಲ್ ಎನರ್ಜಿ. ಓಕೆ. ಕಮಿಂಗ್ ಟು ದ ರೇಡಿಯೋ ಆ್ಯಂಡ್ ವೈರ್ಲೆಸ್ ಟ್ರಾನ್ಸ್ಮಿಷನ್. ರೇಡಿಯೋ ಆಗಿರ್ಬೋದು, ವೈರ್ಲೆಸ್, ಆಮೇಲೆ ನೀವೆಲ್ಲ ಕೆಲವೊಂದು ಕ್ಯಾಲ್ಕುಲೇಟರ್ಸ್ ನೋಡಿರ್ಬೋದು, ಅವೆಲ್ಲ ಇಟ್ ವಿಲ್ ಆಲ್ ವರ್ಕ್ ಆನ್ ದ ಸೋಲಾರ್ ಸೆಲ್. ಒಂದು ಸಣ್ಣದಾಗಿ ಬ್ಲ್ಯಾಕ್ ಕಲರ್ ಅಬ್ಸರ್ವ್ ಮಾಡಿರ್ತೀರ, ಅದನ್ನೇನು ಮಾಡ್ತಾರೆ, ಟೇಕ್ ಟು ದ ಸನ್, ಅದೇನಾಗುತ್ತೆ, ಚಾರ್ಜ್ ಅಪ್ ಆಗುತ್ತೆ. ಇಫ್ ಯು ಗೋ ಫಾರ್ ಚಾರ್ಜಿಂಗ್ ಆಗಿ ಇಟ್ ವಿಲ್ ಆಟೋಮ್ಯಾಟಿಕಲಿ ವರ್ಕ್ಸ್. ಸೊ ಅದು ದೀಸ್ ಆರ್ ಆಲ್ ದಿ ಇದೆಲ್ಲ ನಿಮ್ಗೆ ಏನಂತಾರೆ ಜನರಲಿ ಬರಿಬೋದು. ಆ್ಯಕ್ಚುಲಿ ಸೋಲಾರ್ ಸೋರ್ಸಸ್ ಆಫ್ ಎನರ್ಜಿ ಕ್ವೆಶನ್ಸ್ನ ಕೆಲವೊಂದು ಕ್ವೆಶನ್ಸ್ಗೆ ನೀವು ಆನ್ಸರ್ನ ಜನರಲ್ ಆಗಿ ಇಟ್ ಈಸ್ ಅಪ್ಲೈಡ್, ನೇಚರ್ಗೆ ಅಪ್ಲೈ ಮಾಡ್ಕೊಂಡು ಕೂಡ ಬರಿಬಹುದು. ಓಕೆ. ಕಮಿಂಗ್ ಟು ದ ಟಿ ವಿ ರಿಲೇ ಸ್ಟೇಷನ್ಸ್, ಇದರಲ್ಲಿ ಯಾವುದಾದ್ರು ಎರಡನ್ನು ನೆನ್ಪಿಟ್ಕೊಳ್ಳಿ. ಅದು ಬಿಟ್ಟರೆ ವಾಟ್ ಆರ್ ದ ಲಿಮಿಟೇಷನ್ಸ್ ಅಂತಂದರೆ ಇಟ್ ಇಸ್ ಹೈಲಿ ಎಕ್ಸ್ಪೆನ್ಸಿವ್. ಯಾಕೆ ಮ್ಯಾಮ್ ಇದು ಹೈಲಿ ಎಕ್ಸ್ಪೆನ್ಸಿವ್, ನಾವು ಯೂಸ್ ಮಾಡೋದು ಸೋಲಾರ್ ಅಲ್ವಾ, ಸೋಲಾರ್ ಎನರ್ಜಿ ಅಲ್ವಾ ಅಂತ ಹೇಳ್ಬೋದು. ಬಟ್ ಇಲ್ಲಿ ನಾವು ಆ ಸೋಲಾರ್ ಸೆಲ್ನ ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಮಾಡೋಕ್ಕೆ ಸಿಲ್ವರ್ನ ಯೂಸ್ ಮಾಡ್ತೀವಿ. ಓಕೆ, ಅರ್ಥ ಮಾಡ್ಕೊಳ್ಳಿ. ಆ ಸೋಲಾರ್ ಸೆಲ್ನ ಒಂದೊಂದಕ್ಕೂ ನಾವು ಇಂಟರ್ ಕನೆಕ್ಷನ್ಗೆ ಯೂಸ್ ಮಾಡುವಂಥದ್ದು ಮೆಟಲ್ ಇಸ್ ಅ ಸಿಲ್ವರ್ನ ಯೂಸ್ ಮಾಡೋದ್ರಿಂದ ಇಟ್ ಈಸ್ ಹೈ ಕಾಸ್ಟ್. ಓಕೆ. ಆಮೇಲೆ ಲೋ ಎಫಿಷಿಯನ್ಸಿ ಅಂತಂದರೆ ಇಲ್ಲೇನಾಗುತ್ತೆ ಅಂತಂದರೆ ಅಷ್ಟು ವಿ ಕಾಂಟ್ ಫಾರ್ ಎಕ್ಸಾಂಪಲ್ ಈಗ ನಂಗೆ ನೈಟ್ ಟೈಮ್ಸ್ ಬೇಕು, ತಕ್ಷಣಕ್ಕೆ ನಂಗೆ ನೈಟ್ ಟೈಮ್ಸ್ ಏನೋ ಇದು ಮಾಡಬೇಕು ಅಂದಾಗ ಇಟ್ ಇಸ್ ನಾಟ್, ಬಿಕಾಸ್ ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ದ ಸನ್. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಅದು ಬಿಟ್ಟರೆ ಆ್ಯಸ್ ಯು ನೋ ದ್ಯಾಟ್ ಇದನ್ನು ನೋಡಿ, ಈಗ ಪ್ರೀವಿಯಸ್ ನಿಮಗೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿಲೂ ಕೇಳಿದ್ದು, ಮೆನ್ಷನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಸೋರ್ಸ್ ಆಫ್ ಎನರ್ಜಿ. ಅಂದರೆ ಒಂದನ್ನು ಗುಡ್ ಸೋರ್ಸ್ ಅಂತ ಹೇಳಬೇಕು ಅನ್ನೋದಾದರೆ ಏನೇನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು ಅಂತಂದರೆ ಲಾರ್ಜ್ ಅಮೌಂಟ್ ಆಫ್ ವರ್ಕ್ ಪರ್ ಯೂನಿಟ್ ಟೈಮ್. ಅಂದರೆ ನಾವು ಕೊಡೋವಂಥ ಫ್ಯೂಯಲ್ಗೆ ಹೈ ಎನರ್ಜಿ ನಮ್ಗೆ ಅದು ಪ್ರೊಡ್ಯೂಸ್ ಮಾಡಬೇಕು. ಓಕೆ. ಫಾರ್ ಎಕ್ಸಾಂಪಲ್ ನೋಡಿ, ಇಷ್ಟು ಸೆಂಟೆನ್ಸ್ ನಿಮಗೆ ಬರೆಯೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ಹೈ ಎಫಿಷಿಯನ್ಸಿ ಅಂತ ಕೂಡ ಬರಿಬೋದು. ಆ್ಯಕ್ಚುಲಿ ಇದಕ್ಕೆ ಎಫಿಷಿಯಂಟ್ ಅಂತ ಹೇಳ್ತೀವಿ. ಎಫಿಷಿಯಂಟ್ ಅಂದರೆ ಏನು, ನಾವು ಯೂಸ್ ಮಾಡೋವಂಥ ಫಾರ್ ಎಕ್ಸಾಂಪಲ್ ಈಗ ನೀವು ಗಾಡಿಗೆ ಪೆಟ್ರೋಲ್ ನಾವು ಎಷ್ಟು ಹಾಕ್ಸಿರ್ತೀವಿ, ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಲ್ವ, ಅದೇ ಥರ ನಾವು ಎಷ್ಟು ಫ್ಯೂಯಲ್ ಯೂಸ್ ಮಾಡಿ ಅದು ಎಷ್ಟು ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ ಅದ್ರ ಮೇಲೆ ನಾವು ಅದು ಎಫಿಷಿಯಂಟ್ ಲೋ ಎಫಿಷಿಯಂಟ್, ಹೈ ಎಫಿಷಿಯಂಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಒಂದು ಗುಡ್ ಸೋರ್ಸ್ ಅಂತ ಹೇಳಬೇಕು ಅಂದರೆ ಇಟ್ ಮಸ್ಟ್ ಬಿ ಹೈ ಎಫಿಷಿಯಂಟ್, ಮೋರ್ ಎಫಿಷಿಯಂಟ್, ಈಸಿಲಿ ಅವೈಲಬಲ್, ಈಸಿಯಾಗಿ ಸಿಗೋ ಥರ ಇರಬೇಕು ಸೋರ್ಸ್ ಅದು. ಓಕೆ. ಎಲ್ಲರಿಗೂ ಅವೈಲಬಿಲಿಟಿ ಇರಬೇಕು. ನೆಕ್ಸ್ಟ್ ಈಸಿ ಟು ಟ್ರಾನ್ಸ್ಪೋರ್ಟ್. ಎಸ್, ಅದನ್ನು ನಾವು ಸ್ಟೋರ್ ಮಾಡಿಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡೋ ಥರ ಇರಬೇಕು ಒಂದು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂದರೆ. ಒನ್ ಮೋರ್ ಥಿಂಗ್ ಇಸ್ ಲೆಸ್ ಪಲ್ಯೂಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಲೆಸ್ ಪಲ್ಯೂಷನ್ ಆ್ಯಂಡ್ ಇಟ್ ಮಸ್ಟ್ ಬಿ ಚೀಪ್ ಆ್ಯಂಡ್ ಎಕನಾಮಿಕಲ್. ಹೌದಲ್ವಾ? ಈಗ ಒಂದು ಗುಡ್ ಸೋರ್ಸ್ ಅಂದ ತಕ್ಷಣ ಎಲ್ಲರಿಗೂ ಸಿಗೋ ಥರ ಇರಬೇಕು, ಎಲ್ಲರಿಗೂ ಇಟ್ ಮಸ್ಟ್ ಬಿ ಎಕನಾಮಿಕಲ್. ಸೊ ಇದಿಷ್ಟು ಪಾಯಿಂಟ್ಸು ನಿಮಗೆ 1 or 2 ಮಾರ್ಕ್ಸ್ಗೆ ಕೇಳಿದಾಗ ಯು ಕ್ಯಾನ್ ರೈಟ್. 1 ಮಾರ್ಕ್ ಆದರೆ 2 ಪಾಯಿಂಟ್ಸ್ ಬರಿಬೋದು ನೀವು, 2 ಮಾರ್ಕ್ಸ್ಗಾದರೆ ಯು ಕ್ಯಾನ್ ರಿಮೆಂಬರ್ 4 ಪಾಯಿಂಟ್ಸ್. ಸೊ ಹೈ ಎಫಿಷಿಯಂಟ್, ಈಸಿಲಿ ಅವೈಲಬಲ್, ಈಸಿ ಟು ಟ್ರಾನ್ಸ್ಪೋರ್ಟ್, ಲೆಸ್ ಪಲ್ಯೂಷನ್ ಆ್ಯಂಡ್ ಇಟ್ ಈಸ್ ಎಕನಾಮಿಕಲ್. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಈಗ ಈ ಲೆಸನಲ್ಲಿ ಮೇನ್ ಆಗಿ ಬರೋದೇ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್. ಜಾಸ್ತಿ ಅಡ್ವಾಂಟೇಜಸ್ನ ಕೇಳ್ತಾರೆ, ಬಟ್ ಎಲ್ಲ ಸೋರ್ಸಸ್ ಆಫ್ ಎನರ್ಜಿದು ಕೇಳಲ್ಲ. ಒಂದು ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಫಿಕ್ಸ್ ಆಗಿಬಿಟ್ಟಿದೆ. ಯಾವ್ಯಾವುದು ಅಂತಂದರೆ ವಿಂಡ್ ಎನರ್ಜಿ. ಫಸ್ಟ್ ಒನ್ ಈಸ್ ವಿಂಡ್ ಎನರ್ಜಿದು ಡಿಸ್ಅಡ್ವಾಂಟೇಜ್, ಅಥವಾ ಡಿಸ್ಅಡ್ವಾಂಟೇಜ್ ಬದಲಾಗಿ ಲಿಮಿಟೇಷನ್ಸ್ ಅನ್ನೋ ವರ್ಡ್ನ ನಾವು ಯೂಸ್ ಮಾಡ್ಬೋದು. ಏನು ಹೇಳುತ್ತೆ, ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಲ್ಯಾಂಡ್ಸ್ ಟು ಎಸ್ಟಾಬ್ಲಿಷ್ ದಿ ಸೆಟಪ್. ಹೌದಲ್ವಾ? ವಿಂಡ್ ಮಿಲ್ಸ್ ಎಲ್ಲ ನಾವು ಸೆಟಪ್ ಮಾಡಬೇಕು ಅಂತಂದರೆ ಇಟ್ ರಿಕ್ವೈರ್ಸ್ ದ ಲಾರ್ಜ್ ಏರಿಯಾ. ಓಕೆ. ಎಲ್ಲ ಕಡೆನೂ ನಾವು ಮಾಡೋಕ್ಕಾಗಲ್ಲ ಈ ವಿಂಡ್ ಎನರ್ಜಿನ. ಎಲ್ಲೋ ಕೆಲವೊಂದು, ಅದರಲ್ಲೂ ನಾವು ಹಿಲಿ ಟೆರಿಯನ್ಸ್ ಅಂತ ಕರಿತೀವಿ, ಅಂಥ ಕಡೆ ಮಾತ್ರ ವಿ ಕ್ಯಾನ್ ಡೂ ದಿಸ್.
ನೆಕ್ಸ್ಟ್ ವಿಂಡ್ ಎನರ್ಜಿ ಇಸ್ ನಾನ್ ಪಲ್ಯೂಟಿಂಗ್ ಬಟ್ ಟರ್ಬೈನ್ಸ್ ಮೇ ಕ್ರಿಯೇಟ್ ಅ ಲಾಟ್ ಆಫ್ ನಾಯ್ಸ್. ಇಟ್ ಈಸ್ ಅ ನಾನ್ ಪಲ್ಯೂಟಿಂಗ್ ಬಟ್ ಟರ್ಬೈನ್ಸ್ ಜಾಸ್ತಿ ಸೌಂಡ್ ಮಾಡ್ಬೋದು. ಆಮೇಲೆ ಲೈಕ್ ಏನಪ್ಪ ಅಂತಂದರೆ ಇಟ್ ಇಸ್ ಲೆಸ್ ಮೇಂಟೆನೆನ್ಸ್ ಏನಾಗುತ್ತೆ, ಮೇಂಟೆನೆನ್ಸ್ ಕಷ್ಟ ಇಲ್ಲಿ. ಯಾಕಂದರೆ ತುಂಬ ಡ್ಯೂ ಟು ಏನಾಗುತ್ತೆ ಸೈಕ್ಲೋನೋ ಅಥವಾ ಜೋರಾಗಿ ಸ್ಟ್ರಾಮೋ ಇಂಥ ಟೈಮಲ್ಲಿ ಏನಾಗುತ್ತೆ ಆ ಬ್ಲೇಡ್ಸ್ ಎಲ್ಲ ಕಟ್ಟಾಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅಂಥ ಟೈಮಲ್ಲಿ ಮೇಂಟೆನೆನ್ಸ್ ಚಾರ್ಜಸ್ ಜಾಸ್ತಿ ಆಗುತ್ತೆ ನಮಗೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್. ಆಮೇಲೆ ಇಟ್ ಈಸ್ ಎಕ್ಸ್ಪೆನ್ಸಿವ್. ಆಮೇಲೆ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಇನಿಷಿಯಲ್ ಇನ್ವೆಸ್ಟ್ಮೆಂಟೇ ತುಂಬ ಜಾಸ್ತಿ, ಹೌದಲ್ವಾ? ಅಷ್ಟು ಟರ್ಬೈನ್ಸ್, ಅಷ್ಟು ಮೆಟೀರಿಯಲ್ಸ್, ಅಷ್ಟು ಜಾಗ ಅಂದಾಗ ಎಸ್ ಇಟ್ ಈಸ್ ಆಟೋಮೆಟಿಕಲಿ ಇಟ್ ರಿಕ್ವೈರ್ಸ್ ಮೋರ್ ಅಮೌಂಟ್. ಸೊ ಇಟ್ ಈಸ್ ಎಕ್ಸ್ಪೆನ್ಸಿವ್, ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಇನಿಷಿಯಲ್ ಇದನ್ನು ಅಷ್ಟೇ ಜನರಲ್ ಆಗಿ ಥಿಂಕ್ ಮಾಡಿ. ಈಗ ವಿಂಡ್ ಎನರ್ಜಿ ನಾನು ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ವಾಟ್ ಆರ್ ಆಲ್ ದ ಲಿಮಿಟೇಷನ್, ಏನೇನೆಲ್ಲ ನನ್ನ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದನ್ನು ಜನರಲ್ ಆಗಿ ಥಿಂಕ್ ಮಾಡಿದ್ರು ಇಲ್ಲಿ ಆನ್ಸರ್ಸ್ನ ನೀವು ಬರಿಬಹುದು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಡಿಸ್ಅಡ್ವಾಂಟೇಜ್ ಆಫ್ ಹೈಡ್ರೋ ಪವರ್ ಎನರ್ಜಿ. ಹಾಗಾದರೆ ಇಷ್ಟೊತ್ತು ವಿಂಡ್ ಆಯಿತು, ಈಗ ಹೈಡ್ರೋ ಪವರ್ ಎನರ್ಜಿ ಅಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ, ವಾಟ್ ಆರ್ ದ ಮೇನ್ ಅಂತಂದರೆ ಇದು ಕೂಡ ಅಷ್ಟೇ. ಡ್ಯಾಮ್ಸ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್ ಓನ್ಲಿ ಇನ್ ದ ಲಿಮಿಟೆಡ್ ನಂಬರ್ ಆಫ್ ಪ್ಲೇಸಸ್. ಇದು ಅಷ್ಟೇ, ಎಲ್ಲ ಕಡೆನೂ ನಾವು ಮಾಡೋಕ್ಕಾಗಲ್ಲ. ಓಕೆ, ಈಗ ನೋಡಿ ಸೋಲಾರ್ ಎನರ್ಜಿನ ಎಸ್ ವಿ ಕ್ಯಾನ್ ಡೂ ಎನಿವೇರ್, ಎಲ್ಲಿ ಬೇಕಾದ್ರೂ ಮನೇಲಿ ಕ್ಯಾಲ್ಕುಲೇಟರ್ಸಿಂದ ಹಿಡಿದು ದೊಡ್ಡ ದೊಡ್ಡ ಸೋಲಾರ್ ಪ್ಯಾನೆಲ್ಸ್ನ ಯೂಸ್ ಮಾಡಿಕೊಂಡು ಇಂಡಸ್ಟ್ರೀಸು ಕೆಲವೊಂದಷ್ಟು ಮಾಡ್ತಾರೆ. ಸೊ ಎಲ್ಲ ಕಡೆನೂ ಯೂಸ್ ಮಾಡ್ಬೋದು. ಬಟ್ ಹೈಡ್ರೋ ಪವರ್ ಎನರ್ಜಿ ಆಗಲಿ ವಿಂಡ್ ಎನರ್ಜಿ ಆಗಲಿ ನಾವೆಲ್ಲ ಕಡೆ ಇನ್ಸ್ಟಾಲ್ ಮಾಡೋಕ್ಕೆ ಆಗಲ್ಲ, ಬಿಕಾಸ್ ಇಟ್ ಹ್ಯಾಸ್ ಅ ಲಿಮಿಟೆಡ್ ನಂಬರ್ ಆಫ್ ಪ್ಲೇಸಸ್. ಆಮೇಲೆ ಯೂಜ್ ಏರಿಯಾ ಬೇಕು ನಮಗೆ, ಆಯಿತಾ? ಬಟ್ ಈ ಹೈಡ್ರೋ ಪವರ್ ಎನರ್ಜಿಯಿಂದ ಇನ್ನೇನಾಗುತ್ತೆ, ಲಾರ್ಜ್ ಏರಿಯಾ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಆ್ಯಂಡ್ ಹ್ಯೂಮನ್ ಹ್ಯಾಬಿಟೇಷನ್ ಆರ್ ಸಬ್ಮರ್ಜ್ಡ್. ಹೌದಲ್ವಾ? ನಾವು ಅಲ್ಲಿ ಹೈಡ್ರೋ ಪವರ್ ಎನರ್ಜಿ ಮಾಡ್ತೀವಿ ಅಂತಂದರೆ ಅಲ್ಲೆಲ್ಲ ನಾವೇನು ಮಾಡ್ತೀವಿ, ಡ್ಯಾಮ್ಸ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಡ್ಯಾಮ್ಸ್ ಜೊತೆಗೆ ಅಲ್ಲಲ್ಲಿ ನೀರು ಹೋಗೋಕ್ಕೆ ಒಂದೆಲ್ಲ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಹ್ಯೂಮನ್ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಅದ್ರ ಜೊತೆ ಸಬ್ಮರ್ಜ್ ಆಗುತ್ತೆ, ಹ್ಯೂಮನ್ ಹ್ಯಾಬಿಟೇಷನ್ ಸಬ್ಮರ್ಜ್ ಆಗುತ್ತೆ. ದಿಸ್ ಆರ್ ಆಲ್ ದ ಡಿಸ್ಅಡ್ವಾಂಟೇಜಸ್ ಆ್ಯಂಡ್ ಲಾರ್ಜ್ ಎಕೋಸಿಸ್ಟಮ್ಸ್ ಆರ್ ಡೆಸ್ಟ್ರಾಯ್ಡ್. ಇದರಿಂದ ನಮಗೇನಾಗುತ್ತೆ, ಎಕೋಸಿಸ್ಟಮ್ಸ್ ಆರ್ ಡೆಸ್ಟ್ರಾಯ್ಡ್ ವೆನ್ ಸಬ್ಮರ್ಜ್ ಅಂಡರ್ ದಿ ವಾಟರ್ ಇನ್ ಡ್ಯಾಮ್ಸ್. ಇಷ್ಟು ಏನಾಯಿತು ಹೈಡ್ರೋ ಪವರ್ ಎನರ್ಜಿದು. ಆ್ಯಕ್ಚುಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಕೊಟ್ಟಿದೆ, ಬಟ್ ಅಲ್ಲಿ ಇಟ್ ಈಸ್ ಲೈಕ್ ಅ ಪ್ಯಾರಾಗ್ರಾಫ್. ಸೊ ಅದನ್ನು ನಾವಿಲ್ಲಿ ಪಾಯಿಂಟ್ ವೈಸ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಕಮಿಂಗ್ ಟು ದ ಬಯೋ ಎನರ್ಜಿ, ನೋಡಿ ಬಯೋ ಎನರ್ಜಿಲಿ ಡಿಸ್ಅಡ್ವಾಂಟೇಜ್ ಅಂತ ಇಲ್ಲ, ಮ್ಯಾಕ್ಸಿಮಮ್ ಅದರಲ್ಲಿ ನಮಗೆ ಬರುವಂಥದ್ದು ಅಡ್ವಾಂಟೇಜ್. ಓಕೆ, ಏನಪ್ಪ ಅಂತಂದರೆ ಇಟ್ ಈಸ್ ಅನ್ ಎಕ್ಸಲೆಂಟ್ ಫ್ಯೂಯಲ್ ಬರ್ನ್ಸ್ ವಿತೌಟ್ ಸ್ಮೋಕ್. ಇಟ್ ಈಸ್ ಅನ್ ಎಕ್ಸಲೆಂಟ್ ಫ್ಯೂಯಲ್ ಬರ್ನ್ಸ್ ವಿತೌಟ್ ಸ್ಮೋಕ್, ಹೌದಲ್ವಾ? ಜೊತೆಗೆ ಹೀಟಿಂಗ್ ಕೆಪಾಸಿಟಿ ಇಸ್ ಹೈ, ಅಂದರೆ ಇಟ್ಸ್ ಎಫಿಷಿಯಂಟ್ ಇಸ್ ಹೈ. ನಾವು ಒಂದು ಸ್ವಲ್ಪ ತೊಗೊಂಡ್ರೂ ಸಾಕು, ಇಟ್ಸ್ ಎಫಿಷಿಯಂಟ್ ಇಸ್ ಮೋರ್, ಎನರ್ಜಿ ಜಾಸ್ತಿ ಕೊಡುತ್ತೆ, ಹೀಟಿಂಗ್ ಕೆಪಾಸಿಟಿ ಇಸ್ ಹೈ. ಜೊತೆಗೆ ನೋಡಿ ದ ಸ್ಲರ್ರಿ ಲೆಫ್ಟ್ ಬಿಹೈಂಡ್ ಇಸ್ ಯೂಸ್ ಎಸ್ ಅ ಮ್ಯಾನ್ಯೂರ್. ನೋಡಿ ನಾವಲ್ಲಿ ಬಯೋ ಎನರ್ಜಿಯಾಗೂ ಕನ್ವರ್ಟ್ ಮಾಡ್ಕೊಂಡ್ವಿ. ಆ ಬಯೋ ಎನರ್ಜಿ ಮಾಡಬೇಕಾದ್ರೆ ಏನು ವೇಸ್ಟ್ ಪ್ರಾಡಕ್ಟ್ ಅಂತ ಉಳ್ಕೊಂಡಿರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೋತಾ ಇದ್ದೀವಿ. ಓಕೆ, ಆ್ಯಸ್ ಎ ಮ್ಯಾನ್ಯೂರ್. ಇಲ್ಲಿ ವೇಸ್ಟೇಜ್ ಅನ್ನೋದು ಕಡಿಮೆ ಬಯೋ ಎನರ್ಜಿ. ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಆಮೇಲೆ ಈ ಬಯೋ ಎನರ್ಜಿನಲ್ಲಿ ಹೆಂಗಪ್ಪ ಕೇಳ್ತಾನೆ ಅಂತಂದರೆ, ಬಯೋ ಎನರ್ಜಿ ಈಸ್ ಅ ಬೂನ್ ಫಾರ್ ಫಾರ್ಮರ್ಸ್. ವೈ ಗಿವ್ ರೀಸನ್ಸ್ ಅಂತ ಕೇಳ್ತಾರೆ. ಬಿಕಾಸ್ ದ ಸ್ಲರ್ರಿ ಲೆಫ್ಟ್ ಬಿಹೈಂಡ್ ಇನ್ ದ ಬಯೋ ಎನರ್ಜಿ ವಿ ಯೂಸ್ಡ್ ಆಸ್ ಅ ಮ್ಯಾನ್ಯೂರ್ ಬಿಕಾಸ್ ಇಟ್ ಈಸ್ ರಿಚ್ ಇನ್ ನೈಟ್ರೋಜನ್ ಆ್ಯಂಡ್ ಫಾಸ್ಫರಸ್ ಅಂತ ಬರಿತೀವಿ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಈ ಥರ ಕ್ವೆಶನ್ಸ್ನ ಅಂದರೆ ದ ಆನ್ಸರ್ ವಿಲ್ ಬಿ ದ ಸೇಮ್. ಕ್ವೆಶನ್ನ ಬೇರೆ ಬೇರೆ ಥರ ಕೇಳ್ತಾರೆ. ಇನ್ ಕಮಿಂಗ್ ಟು ದ ಲಾಸ್ಟ್ ಒನ್, ಹಜಾರ್ಡ್ಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ. ಎಸ್, ಇದನ್ನು ಕೂಡ ಅಷ್ಟೇ. ವಾಟ್ ಆರ್ ದಿ ಹಜಾರ್ಡ್ಸ್, ವಾಟ್ ಆರ್ ದ ಲಿಮಿಟೇಷನ್ಸ್, ಏನು ಮೇನ್ ಪ್ರಾಬ್ಲಮ್ ಏನು ನ್ಯೂಕ್ಲಿಯರ್ ಎನರ್ಜಿದು ಅಂತಂದರೆ ನೋಡಿ, ಡಿಸ್ಪೋಸಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ನ್ಯೂಕ್ಲಿಯರ್ ವೇಸ್ಟ್. ಅಂದರೆ ಆಫ್ಟರ್ ನಾವೇನು ಮಾಡಿರ್ತೀವಿ ನ್ಯೂಕ್ಲಿಯರ್ ಎನರ್ಜಿ ಬಂದ ಮೇಲೆ ಹೈ ನ್ಯೂಕ್ಲಿಯಸ್ ಏನು ಬರ್ನ್ ಆಗಿರುತ್ತೆ ಅದನ್ನು ಡಿಸ್ಪೋಸ್ ಮಾಡೋದು ಕಷ್ಟ, ಎಲ್ಲಂದ್ರಲ್ಲೇ ಹಾಕೋಕ್ಕಾಗಲ್ಲ. ಬಿಕಾಸ್ ಇಟ್ ಏನಾಗುತ್ತೆ, ಎನ್ವಿರಾನ್ಮೆಂಟ್ ಕಂಟ್ಯಾಮಿನೇಷನ್ ಆಗುತ್ತೆ, ಕ್ರಿಯೇಟ್ಸ್ ಅ ಪಲ್ಯೂಷನ್. ಓಕೆ, ಸಾಯಿಲ್ ಎರೋಷನ್ ಆಗುತ್ತೆ. ಸೊ ಹಾಗಾಗಿ ಡಿಸ್ಪೋಸಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ನ್ಯೂಕ್ಲಿಯರ್ ವೇಸ್ಟ್ ಇಟ್ ಈಸ್ ಒನ್ ಆಫ್ ದಿ ಪಾಯಿಂಟ್. ಡಿಕಾಂಪೋಸಿಷನ್ ಆಫ್ ಯುರೇನಿಯಮ್ ಟು ದ ಹಾರ್ಮ್ಫುಲ್ ಸಬಾಟೋಮಿಕ್ ಮಾಸಸ್. ಇದು ಅಷ್ಟೇ, ಯುರೇನಿಯಮ್ ಅಷ್ಟೇ ಇಷ್ಟು ಈಸಿಯಾಗಿ ಸಿಗಲ್ಲ ನಮಗೆ. ಓಕೆ, ದಟ್ ಈಸ್ ಒನ್ ಆಫ್ ಅದನ್ನು ಕೂಡ ನೀವು ಇಲ್ಲಿ ಬರಿಬೋದು. ನೆಕ್ಸ್ಟ್, ಆಕ್ಸಿಡೆಂಟಲ್ ಲೀಕೇಜ್ ಆಫ್ ರೇಡಿಯೇಷನ್. ನೋಡಿ ಇಲ್ಲೇನಾಗುತ್ತೆ, ಅಕಸ್ಮಾತ್ ಆ ರೇಡಿಯೇಷನ್ ಏನಾದರೂ ಆ ಎನರ್ಜಿ ನಾವು ಯೂಸ್ ಮಾಡಬೇಕಾದ್ರೆ ಲೀಕ್ ಆದರೆ ಅಲ್ಲಿ ಜಾಸ್ತಿ ಎಕ್ಸ್ಪ್ಲೋಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಹಾಗಾಗಿ ದೀಸ್ ಆರ್ ಆಲ್ ದಿ ಹಜಾರ್ಡ್ಸ್ ಅಥವಾ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಯೂಸಿಂಗ್ ದಿ ನ್ಯೂಕ್ಲಿಯರ್ ಎನರ್ಜಿ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಸೊ ನಾವು ವಿ ಆರ್ ಗೋಯಿಂಗ್ ಫಾರ್ ದಿ ಥರ್ಡ್ ಲೆಸನ್, ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್. ನೋಡಿ ಇದರಲ್ಲಿ ಎರಡು ಕಾನ್ಸೆಪ್ಟ್ ಆಗಿ ಡಿವೈಡ್ ಮಾಡ್ಕೋಬೋದು. ಒಂದು ಹ್ಯೂಮನ್ ಐ ರಿಲೇಟೆಡ್ ಆಗಿ, ಇನ್ನೊಂದು ಕಲರ್ಫುಲ್ ವರ್ಲ್ಡ್ ರಿಲೇಟೆಡ್ ಆಗಿ. ಹ್ಯೂಮನ್ ಐಯಲ್ಲಿ ಏನು ಬರುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ 2 ಕಾನ್ಸೆಪ್ಟ್ಸ್, ಮಯೋಪಿಯಾ
ಹೈಪರ್ಮೆಟ್ರೋಪಿಯಾ. ನೋಡಿ ಫಿಗರ್ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಏನು ಮಾಡಿದ್ರು, ಅವರೇ ಒಂದು ಫಿಗರ್ ರೇ ಡಯಾಗ್ರಾಮ್ ಏನು 5 ಏನು ಡಿಫೆಕ್ಟ್ ಇದೆ ಅವರೇ ಫಿಗರ್ ಕೊಟ್ಟು ಆ ಫಿಗರ್ ಯಾವ ಡಿಫೆಕ್ಟ್ನ ಹೇಳ್ತಾ ಇದೆ, ಅದಕ್ಕೆ ರೀಸನ್ ಏನು, ಅದನ್ನು ಹೇಗೆ ಸರಿ ಮಾಡ್ತೀರಾ, ಈ ಥರ ಕ್ವೆಶನ್ನ ಸೇರಿಸಿ ಕೊಟ್ಟಿದ್ರು ನಿಮಗೆ. ಅಂದರೆ ಆ ಕಾನ್ಸೆಪ್ಟ್ ನೀವು ನೀಟಾಗಿ ಕಲ್ತಿದ್ರೆ ಯು ಕ್ಯಾನ್ ರೈಟ್. ಸೊ ಫಸ್ಟ್ ಮಯೋಪಿಯಾ ಅಂತಂದರೆ, ಮಯೋಪಿಯಾ ಇಸ್ ನೋನ್ ಆಸ್ ನಿಯರ್ ಸೈಟೆಡ್ನೆಸ್. ಅಂದರೆ ಅದರ ಮಯೋಪಿಯಾ ಅಂದ್ರೇನು, ಯಾವುದು ಹತ್ತಿರ ಇರೋದು ಕಾಣಿಸುತ್ತೆ, ದೂರ ಇರೋದು ಅಂದರೆ ಇಲ್ಲಿ ಹೆಸರು ನಾವು ಕಾಣಿಸೋದನ್ನ ಕೊಟ್ಟಿದ್ದೀವಿ. ನಿಯರ್ ಸೈಟೆಡ್ನೆಸ್ ಅಂದರೆ ಒಂದು ಹತ್ತಿರ ಇರೋದು ಕಾಣಿಸುತ್ತೆ, ದೂರ ಇರೋದು ಕಾಣಿಸಲ್ಲ. ಸೊ ಎ ಪರ್ಸನ್ ವಿತ್ ಮಯೋಪಿಯಾ ಕ್ಯಾನ್ ಸಿ ನಿಯರ್ ಬೈ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ ಬಟ್ ಕೆನಾಟ್ ಸಿ ಡಿಸ್ಟೆಂಟ್ ಆಬ್ಜೆಕ್ಟ್. ಓಕೆ, ವಾಟ್ ಆರ್ ದ ರೀಸನ್ಸ್? ರೀಸನ್ಸ್ ಏನಿದಕ್ಕೆ ಅಂತಂದರೆ ಎಕ್ಸೆಸಿವ್ ಕರ್ವೇಚರ್ ಆಫ್ ದಿ ಐಲೆನ್ಸ್, ಎಲಾಂಗೇಷನ್ ಆಫ್ ದಿ ಐಬಾಲ್. ಕರ್ವೇಚರ್ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ಎಲಾಂಗೇಷನ್ ಆಫ್ ಐಬಾಲ್. ಹೇಗೆ ನಮಗೆ ನೋಡಿ, ನೀವು ಹತ್ತಿರ ಇರೋದು ನೋಡೋದಕ್ಕೂ ದೂರ ಇರೋದು ನೋಡೋದಕ್ಕೂ ನಮ್ಮ ಐಬಾಲಲ್ಲಿ ಏನಾಗ್ತಿರುತ್ತೆ, ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕಾಂಟ್ರಾಕ್ಷನ್ ಆಗ್ತಾ ಇರುತ್ತೆ. ಓಕೆ, ಈಗ ನಾನು ದೂರ ಇರೋದು ನೋಡ್ತಾ ಇದ್ದೀನಿ ಅಂತಂದರೆ ಇಟ್ ಎಕ್ಸ್ಪ್ಯಾಂಡ್ಸ್, ಎಲಾಂಗೇಷನ್ ಆಫ್ ಐಬಾಲ್, ಫೋಕಲ್ ಲೆಂತ್ ಇನ್ಕ್ರೀಸಸ್. ಅರ್ಥ ಆಗ್ತಿದೆಯಾ? ಈ ರೀಸನ್ಸ್ನ ನೀವಿಲ್ಲಿ ಬರೀತೀರಾ. ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್, ಹೌ ಕ್ಯಾನ್ ಯು ಕರೆಕ್ಟ್ ದಿಸ್ ಡಿಫೆಕ್ಟ್ ಮಯೋಪಿಯಾ? ಮಯೋಪಿಯಾನ ಹಾಗಾದ್ರೆ ಹೇಗೆ ಸರಿ ಮಾಡ್ಕೋಬೋದು ಅಂತಂದರೆ ಯೂಸಿಂಗ್ ದಿ ಸೂಟಬಲ್, ನೋಡಿ ಸೂಟಬಲ್ ಕಾನ್ಕೇವ್ ಲೆನ್ಸ್ನ ಯೂಸ್ ಮಾಡ್ತೀವಿ. ಕಮಿಂಗ್ ಟು ದ ನೆಕ್ಸ್ಟ್ ಡಿಫೆಕ್ಟ್, ನೋಡಿ ನೆಕ್ಸ್ಟ್ ಡಿಫೆಕ್ಟ್ ಏನಪ್ಪ ಅಂದರೆ ಹೈಪರ್ಮೆಟ್ರೋಪಿಯಾ. ನೋಡಿ ಅದರ ರಿವರ್ಸ್, ಇಟ್ ಇಸ್ ಅ ಡಿಫೆಕ್ಟ್ ಎ ಪರ್ಸನ್ ಕ್ಯಾನ್ ಸಿ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ಕೆನ್ ನಾಟ್ ಸಿ ನಿಯರ್ ಬೈ ಆಬ್ಜೆಕ್ಟ್. ದೂರ ಇರೋದು ಕಾಣಿಸುತ್ತೆ ಬಟ್ ಹತ್ತಿರ ಇರೋದು ಕಾಣಿಸಲ್ಲ. ಈಗ ಹೆಂಗಪ್ಪ ಅಂತ ಹೆಂಗೆ ಇದ್ರ ಬೇಸ್ ಮೇಲೆ ಅಪ್ಲಿಕೇಶನ್ ಟೈಪ್ ಹೆಂಗೆ ಕೇಳ್ಬೋದು ಅಂತಂದರೆ, ಎ ಸ್ಟೂಡೆಂಟ್ ಸಿಟ್ಟಿಂಗ್ ಇನ್ ಅ ಫಸ್ಟ್ ಬೆಂಚ್. ನೋಡಿ, ಎ ಸ್ಟೂಡೆಂಟ್ ಸಿಟ್ಟಿಂಗ್ ಇನ್ ಅ ಫಸ್ಟ್ ಬೆಂಚ್ ಇಸ್ ನಾಟ್ ಏಬಲ್ ಟು ಸಿ ದಿ ಬೋರ್ಡ್ ಪ್ರಾಪರ್ಲಿ. ವಾಟ್ ಇಸ್ ದ ಡಿಫೆಕ್ಟ್ ಈಸ್ ಸಫರಿಂಗ್ ಫ್ರಮ್? ನೋಡಿ ಫಸ್ಟ್ ಬೆಂಚಲ್ಲಿ ಕುತ್ಕೊಂಡೇ ಅವನಿಗೆ ಬೋರ್ಡ್ ಕಾಣಿಸ್ತಿಲ್ಲ ಅಂದರೆ ಹತ್ತಿರ ಇರೋದು ಕಾಣಿಸ್ತಿಲ್ಲ. ಓಕೆ, ಅಥವಾ ನೋಡಿ ಅದೇ ಮಯೋಪಿಲ್ ಆದರೆ ಹಿಂಗೆ ಉಲ್ಟಾ ಮಾಡ್ತಾನೆ. ಎ ಪರ್ಸನ್ ಸಿಟ್ಟಿಂಗ್ ಇನ್ ಅ ಲಾಸ್ಟ್ ಬೆಂಚ್ ಈಸ್ ನಾಟ್ ಏಬಲ್ ಟು ಸಿ ದಿ ಬೋರ್ಡ್ ಪ್ರಾಪರ್ಲಿ. ಅವ್ನು ಮಯೋಪಿಯಾ, ಯಾಕಂದರೆ ದೂರ ಆಯಿತು, ಅವಾಗ ದೂರ ಇರೋದು ಕಾಣಿಸಲ್ಲ. ಫಸ್ಟ್ ಬೆಂಚಲ್ಲಿ ಇತ್ಕೊಂಡು ಕಾಣಿಸ್ತಿಲ್ಲ ಅಂದರೆ ಹೈಪರ್ಮೆಟ್ರೋಪಿಯಾ. ಓಕೆ, ಇಲ್ಲೂ ಅಷ್ಟೇ, ವಿಚ್ ಇಸ್ ಇಲ್ಲಿ ರಿವರ್ಸ್. ಇಲ್ಲಿ ಯೂಸ್ ಮಾಡುವಂಥ ಲೆನ್ಸ್ ಯಾವುದು? ಕಾನ್ವೆಕ್ಸ್ ಲೆನ್ಸ್. ಓಕೆ, ಈಗ ನಮ್ಮ ಇದರಲ್ಲಿ ನೋಡಿ ಹಾಗಾದ್ರೆ ಏನು, ವಾಟ್ ಇಸ್ ಇದಕ್ಕೇನು ರೀಸನ್ಸ್, ವಾಟ್ ಇಸ್ ದ ರೀಸನ್ ಫಾರ್ ಹೈಪರ್ಮೆಟ್ರೋಪಿಯಾ ಅಂತಂದರೆ ದ ಫೋಕಲ್ ಲೆಂತ್ ಆಫ್ ಐ ಲೆನ್ಸ್ ಇಸ್ ಟೂ ಲಾಂಗ್ ಆ್ಯಂಡ್ ದ ಐಬಾಲ್ ಹ್ಯಾಸ್ ಬಿಕಮ್ ಟೂ ಸ್ಮಾಲ್. ಇಲ್ಲಿ ನೋಡಿ ಐಬಾಲ್ ಏನಾಗುತ್ತೆ, ತುಂಬ ಚಿಕ್ಕದಾಗುತ್ತೆ. ಅಲ್ಲೇನಾಯಿತು, ಎಲಾಂಗೇಷನ್ ಆಫ್ ಐಬಾಲ್ ಅಂತ ಹೇಳಿದ್ವಿ. ಅದು ರಿವರ್ಸ್, ಐಬಾಲ್ ಹ್ಯಾಸ್ ಬಿಕಮ್ ಟೂ ಸ್ಮಾಲ್ ಅಂತ ಹೇಳಿ ಬರೀತೀರಾ. ಕ್ಲಿಯರ್ ಆಯಿತು ಅಂತೀನಿ? ಎಸ್. ಕಮಿಂಗ್ ಟು ದ ನೆಕ್ಸ್ಟ್ ಪಾರ್ಟ್, ಅವರ್ ಕಲರ್ಫುಲ್ ವರ್ಲ್ಡ್. ನೋಡಿ ಇಲ್ಲಿ ನಿಮಗೆ ಬರುವಂಥದ್ದು ಮೂರೇ ಕಾನ್ಸೆಪ್ಟ್. ಒಂದು ಡಿಸ್ಪರ್ಷನ್ ಆಫ್ ಲೈಟ್, ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್, ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಈ ಮೂರು ಇಟ್ಸ್ ದ ಮೇನ್ ಪ್ರಾಪರ್ಟೀಸ್ ಆಫ್ ಲೈಟ್. ಓಕೆ, ಅದಕ್ಕೆ ಕರೆಕ್ಟ್ ವಾಟ್ ಇಸ್ ಡಿಸ್ಪರ್ಷನ್ ಆಫ್ ಲೈಟ್, ವಾಟ್ ಇಸ್ ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್ ಅಂದರೆ ಡೆಫಿನೇಷನ್ಸ್ ಕೇಳಲ್ಲ, ಈ ಥರ ರೀಸನ್ಸ್ನ ಕೇಳ್ತಾರೆ. ವೈ ಡೂ ಸ್ಟಾರ್ಸ್ ಟ್ವಿಂಕಲ್? ಯಾಕೆ ಸ್ಟಾರ್ಸ್ ಟ್ವಿಂಕಲ್ ಯಾಕೆ ಆಗುತ್ತೆ ಅಂತ ಹೇಳಿ 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಏನು ಫಸ್ಟ್ ಸೆಂಟೆನ್ಸೇ ನೀವು ಬರೀಬೇಕಾಗಿರೋದು, ದ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ ಇಸ್ ಡ್ಯೂ ಟು ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್ ಆಫ್ ಸ್ಟಾರ್ ಲೈಟ್. ನೋಡಿ ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್ ಅಂದ್ರೆ ಏನು? ಫಸ್ಟ್ ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್ ಅಂದ್ರೆ ಏನು? ದ ಲೈಟ್ ಗೋಸ್ ಆನ್ ಬೆಂಡಿಂಗ್ ವೆನ್ ಇಟ್ ಟ್ರಾವೆಲ್ಸ್ ಫ್ರಮ್ ಡಿಫ್ರೆಂಟ್ ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್. ಓಕೆ, ಹಾಗಾದರೆ ಇಲ್ಲಿ ನೋಡಿ ಏನು ರೀಸನ್ಸ್ ಅದನ್ನೇ ಬರೀತೀರಾ. ನೋಡಿ, ದ ಅಟ್ಮಾಸ್ಫಿಯರ್ ಇಸ್ ಮೇಡ್ ಅಪ್ ಆಫ್ ಸೆವೆರಲ್ ಲೇಯರ್ಸ್ ಆ್ಯಂಡ್ ದ ರಿಫ್ರಾಕ್ಟಿವ್ ಇಂಡೆಕ್ಸಸ್ ವಿಚ್ ಕೀಪ್ ಆನ್ ಚೇಂಜಿಂಗ್ ಕಂಟಿನ್ಯೂಸ್ಲಿ ಡ್ಯೂ ಟು ಇಟ್ಸ್ ಪಾತ್ ಆಫ್ ಲೈಟ್ ರೇಸ್ ಫ್ರಮ್ ದಿ ಸ್ಟಾರ್. ನಾನು ಈಗ ಆಲ್ರೆಡಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಬಗ್ಗೆ ಹೇಳಿದ್ದೀನಿ. ಒಂದೊಂದು ಮೀಡಿಯಮ್ಗೆ ಒಂದೊಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುತ್ತೆ ಅಂತ ಹೇಳಿ. ಅದೇ ಥರ ನಮ್ಮ ಅಟ್ಮಾಸ್ಫಿಯರ್ ಇಸ್ ಆಸ್ ಯು ನೋ ದಟ್ ಇಟ್ ಈಸ್ ಕನ್ಸಿಸ್ಟ್ ಆಫ್ ಡಿಫ್ರೆಂಟ್ ಲೇಯರ್ಸ್. ಓಕೆ, ಆ ಒಂದೊಂದು ಲೇಯರ್ಸ್ನು ಅದು ದಾಟ್ಕೊಂಡು ಬರಬೇಕಾದ್ರೆ, ಸ್ಟಾರಿಂದ ಬರುವಂಥ ಲೈಟು ಆ ಒಂದೊಂದು ಲೇಯರ್ನೂ ದಾಟ್ಕೊಂಡು ಬರಬೇಕಾದ್ರೆ ಇಟ್ ಕಂಟಿನ್ಯೂಸ್ಲಿ ಅಂಡರ್ಸ್ಕೋರ್ ರಿಫ್ರಾಕ್ಷನ್. ಯಾಕಂದರೆ ಒಂದೊಂದಕ್ಕೂ ಬೇರೆ ಬೇರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುತ್ತೆ. ಹಾಗಾಗಿ ಅದೇನು ಮಾಡುತ್ತೆ, ಅಕಸ್ಮಾತ್ ಬೆಂಡಿಂಗ್ ಟುವರ್ಡ್ಸ್ ನಾರ್ಮಲ್ ಆಗುತ್ತೆ, ಅವೇ ಫ್ರಮ್ ದಿ ನಾರ್ಮಲ್. ಈ ಥರ ಬೆಂಡ್ ಆಗ್ತಾ 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 ಇಟ್ ಕಂಟಿನ್ಯೂಸ್ಲಿ ಚೇಂಜಸ್ ಇಟ್ಸ್ ಪಾತ್. ಇಲ್ಲೇನಾಗುತ್ತೆ, ಆಟ್ ದ ನಂಬರ್ ಆಫ್ ರೇಸ್ ಎಂಟ್ರಿಂಗ್ ದ ಪ್ಯೂಪಿಲ್ ಆಫ್ ಐ ಗೋಸ್ ಆನ್ ಚೇಂಜಿಂಗ್ ವಿತ್ ಟೈಮ್ ದ ಸ್ಟಾರ್ಸ್ ಅಪಿಯರ್ ಟ್ವಿಂಕ್ಲಿಂಗ್. ಅದೇನಾಗುತ್ತೆ, ಅದು ರಿಯಲ್ ಪೊಸಿಷನ್ನೇ ಬೇರೆ, ನಮಗೆ ಕಾಣಿಸೋವಂಥ ಪೊಸಿಷನ್ನೇ ಬೇರೆ. ಆ ಡ್ಯೂ ಟು ಅಲ್ಲೇನಾಗುತ್ತೆ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಏನಾಗುತ್ತೆ, ಇಟ್ ಸೀಮ್ಸ್ ಟ್ವಿಂಕ್ಲಿಂಗ್ ಥರ ನಮ್ಗೆ ಎಫೆಕ್ಟ್ ಆಗುತ್ತೆ. ಅದು ಆ್ಯಕ್ಚುಲಿ ಟ್ವಿಂಕ್ಲಿಂಗ್ ಆಗಲ್ಲ, ಇಟ್ ಇಸ್ ಜಸ್ಟ್ ಎ ಪಾಯಿಂಟ್ ಸೋರ್ಸ್. ನಮಗೆ ಯಾಕೆ ಅದು ಶೈನಿ ಅಪಿಯರೆನ್ಸ್ ಅಂತಾರೆ, ಇದು ಡ್ಯೂ ಟು ದ ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್ ಆಫ್ ಸ್ಟಾರ್ ಲೈಟ್. ಕಂಟಿನ್ಯೂಸ್ ಆಗಿ ಪಾತನ ಚೇಂಜ್ ಅಂದರೆ ಅದು ಇರೋ ಪೊಸಿಷನ್ನೇ ಬೇರೆ, ನಮಗೆ ಕಾಣಿಸೋ ಪೊಸಿಷನ್ನೇ ಬೇರೆ. ಆ ಎರಡರ ಮಧ್ಯೆ ನಮ್ಗೆ ಏನಾಗುತ್ತೆ, ಒಂಚೂರು ವ್ಯತ್ಯಾಸ ಆಗಿ ಇಟ್ ಸೀಮ್ಸ್ ಲೈಕ್ ಅ ಶೈನಿಂಗ್. ಓಕೆ, ಟ್ವಿಂಕ್ಲಿಂಗ್ ಆಗೋ ಥರ ಕಾಣಿಸುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ ವೈ ಇಸ್ ದಿ ಕಲರ್ ಆಫ್ ಸ್ಕೈ ಬ್ಲೂ? ಯಾಕೆ ಸ್ಕೈ ಅಂತಂದರೆ ನೋಡಿ, ಕಲರ್ಸ್ ರಿಲೇಟೆಡ್ ಆಗಿ ಕೊಟ್ಟರೆ ಸ್ಕೈ ಇಸ್ ಅ ಬ್ಲೂ ಕಲರ್,
ಆಮೇಲೆ ಸನ್ರೈಸ್ ಡ್ಯೂರಿಂಗ್ ಸನ್ಸೆಟ್ ರೆಡ್ ಕಲರ್. ಈ ಕಲರ್ಸ್ ಆಮೇಲೆ ವೈಟ್ ಟ್ರಾಫಿಕ್ ಯಾಕೆ ಡೇಂಜರ್ ಸಿಗ್ನಲ್ಸ್ನ ರೆಡ್ ಕಲರ್, ಇದರ ಕಲರ್ಸ್ ರಿಲೇಟೆಡ್ ಆಗಿ ಕೊಟ್ಟರೆ ಇಟ್ ಈಸ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಓಕೆ, ಇಲ್ಲಿ ನೋಡಿ ವೈ ದ ಕಲರ್ ಆಫ್ ಸ್ಕೈ ಇಸ್ ಬ್ಲೂ ಅಂತಂದರೆ ಇಷ್ಟು ಬರೆದ್ರೆ ಸಾಕು. ಯಾರು ಪಾಸಿಂಗ್ ಅವ್ರು ಇದ್ದೀರಾ ತುಂಬ ಲೆಂತಿ ಬರೆಯೋದು ಬೇಡ, ಇಷ್ಟು ಪಾಯಿಂಟ್ಸ್ನ ಬರೆದ್ರೆ ಒನ್ ಎ ವೈಟ್ ಲೈಟ್ ಎಂಟರ್ಸ್ ದಿ ಅರ್ತ್ ಅಟ್ಮಾಸ್ಫಿಯರ್ ಇಟ್ ಗೆಟ್ಸ್ ಸ್ಕ್ಯಾಟರ್ಡ್ ಅವೇ ಡ್ಯೂ ಟು ದ ಅಟ್ಮಾಸ್ಫಿಯರ್ ಪಾರ್ಟಿಕಲ್ಸ್. ಸಿನ್ಸ್ ಬ್ಲೂ ಕಲರ್ ಹ್ಯಾಸ್ ದ ಮಿನಿಮಮ್ ವೇವ್ ಲೆಂತ್, ಸೊ ಬ್ಲೂ ಕಲರ್ ಸ್ಕ್ಯಾಟರ್ಸ್ ದಿ ಮೋಸ್ಟ್ ಆ್ಯಂಡ್ ದಸ್ ದ ಸ್ಕೈ ಅಪಿಯರ್ಸ್ ಬ್ಲೂ. ನೋಡಿ, ಆ್ಯಸ್ ಯು ನೋ ದಟ್ ಒಂದು ಲೇಯರಿಂದ ಇನ್ನು ಅಟ್ಮಾಸ್ಫಿಯರ್ಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ದೇ ಆಲ್ ಸ್ಕ್ಯಾಟರ್ ಸ್ಪ್ರೆಡ್ ಆಗುತ್ತೆ. ಓಕೆ, ಬಟ್ ಇಲ್ಲಿ ಕೆಲವೊಂದು ಏನಾಗುತ್ತೆ ಜಾಸ್ತಿ ಸ್ಕ್ಯಾಟರ್ ಆಗುತ್ತೆ, ಕೆಲವೊಂದು ಕಮ್ಮಿ ಆಗುತ್ತೆ. ಯಾವುದಕ್ಕೆ ವೇವ್ ಲೆಂತ್ ಕಮ್ಮಿ ಇರುತ್ತೆ ಅದು ಜಾಸ್ತಿ ಸ್ಕ್ಯಾಟರ್ ಆಗುತ್ತೆ, ಯಾವುದಕ್ಕೆ ವೇವ್ ಲೆಂತ್ ಜಾಸ್ತಿ ಇರುತ್ತೆ ಅದು ಕಮ್ಮಿ ಸ್ಕ್ಯಾಟರ್ ಆಗುತ್ತೆ. ಓಕೆ, ಹಾಗಾಗಿ ಇಲ್ಲಿ ಬ್ಲೂ ಕಲರ್ ಸ್ಕ್ಯಾಟರ್ಸ್ ಮೋರ್. ಒಂದು ಅಟ್ಮಾಸ್ಫಿಯರಲ್ಲಿ ಲೈಟ್ ರೇಸ್ ಪಾಸ್ ಆದಾಗ ಇಟ್ ಗೆಟ್ಸ್ ಸ್ಕ್ಯಾಟರ್ಡ್. ಓಕೆ, ಅಲ್ಲಿ ಜಾಸ್ತಿ ಬ್ಲೂ ಕಲರೇ ಸ್ಕ್ಯಾಟರ್ ಆಗೋದ್ರಿಂದ ಇಟ್ ಅಪಿಯರ್ಸ್ ಬ್ಲೂ. ಓಕೆ, ಇಷ್ಟು ಯಾರು ತುಂಬ ಲೆಂತಿ ಬರೆಯೋಕ್ಕಾಗಲ್ಲ ಅನ್ನೋರು ಇಷ್ಟೇ ಪಾಯಿಂಟ್ಸ್ನ ನೆನ್ಪಿಟ್ಕೊಂಡ್ರು ಸಾಕು. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಕಲರ್ ಆಫ್ ಸನ್ ಇಸ್ ರೆಡ್ ಡ್ಯೂರಿಂಗ್ ಸನ್ ರೈಸ್ ಆ್ಯಂಡ್ ಸನ್ಸೆಟ್. ಅಗೇನ್ ಇದು ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ, ಕಲರ್ಸ್. ಅಗೇನ್ ನಿಮ್ಮ ತಲೆಯಲ್ಲಿ ಏನು ಬರಬೇಕು, ಸ್ಕ್ಯಾಟ್ರಿಂಗ್. ಅಂದರೆ ಏನು ಹೇಳುತ್ತೆ, ಡ್ಯೂರಿಂಗ್ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಲೈಟ್ ಹ್ಯಾವ್ ಟು ಟ್ರಾವೆಲ್ ಲಾಂಗರ್ ಡಿಸ್ಟೆನ್ಸ್ ಟು ರೀಚ್ ಅಬ್ಸರ್ವರ್. ಓಕೆನಾ, ಲಾಸ್ ಆಫ್ ಎನರ್ಜಿ ಡ್ಯೂ ಟು ಸ್ಕ್ಯಾಟ್ರಿಂಗ್ ಈಸ್ ಮೋರ್ ಫಾರ್ ಹೈ ಫ್ರೀಕ್ವೆನ್ಸಿ ವೇವ್. Longer wavelength has minimum loss due to scattering and can travel longer distance. So red color has a longer wavelength. Its intensity reached to the observer is more compared to other colors. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಈಗ ಸನ್ ರೈಸ್ ಅಥವಾ ಸನ್ಸೆಟ್ ಅಂತ ಬಂದಾಗ ದ ಸನ್ ವಿಲ್ ಬಿ ಆನ್ ದ ಪೊಸಿಷನ್ ಆಫ್ ಹಾರಿಸನ್. ನೋಡಿ ಇಲ್ಲಿ ಈಗ ಆಸ್ ಯು ನೋ ದಟ್ ಇಫ್ ಯು ಆರ್ ಸ್ಟ್ಯಾಂಡಿಂಗ್ ಹಿಯರ್, ಓಕೆ, ಇಲ್ಲಿ ನಿಂತಿದ್ದೀರಾ ಅಂತ ಇಟ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಸನ್ ರೈಸ್ ಆಗ್ತಾ ಇರುತ್ತೆ, ಇಲ್ಲಿ ಸನ್ಸೆಟ್ ಆಸ್ ಇಟ್ ಈಸ್, ಅದನ್ನು ನಾವು ಹಾರಿಸಾನ್ ಅಂತ ಕರಿತೀವಿ. ಇಲ್ಲಿ ಏನು ಹಾರಿಸಾನ್ ಅಂತಂದರೆ ವೇರ್ ದಿ ಸ್ಕೈ ಆ್ಯಂಡ್ ಅರ್ತ್ ಇಸ್ ಅಪಿಯರ್ಸ್ ಟು ಮೀಟ್. ಈಗ ಎಲ್ಲೋ ಒಂದು ಕಡೆ ನೋಡ್ತಿರ್ತೀರ ನಿಮ್ಮದು ಇನ್ಫಿನಿಟಿ ಪೊಸಿಷನ್ಗೆ, ಅಲ್ಲೇನು ಅನ್ಸುತ್ತೆ ನಿಮಗೆ, ಭೂಮಿ ಆಕಾಶ ಒಂದಾಗಿದೆ ಅಂತ ಫೀಲ್ ಆಗುತ್ತಲ್ಲ, ಅಂದರೆ ನಿಮಗೆ ಆ್ಯಕ್ಚುಲಿ ಸನ್ರೈಸ್ ಸನ್ಸೆಟ್ ಆಗಬೇಕಾದ್ರೆ ನಿಮ್ಗೆ ಅಂಥ ಕಡೆನೇ ಅನ್ಸೋದು. ಅದೇ ಥರ ಅಲ್ವಾ, ಅಟ್ ದಿ ಎಂಡ್ ಆಫ್ ದಿ ನಿಮಗೆಲ್ಲೋ ಅರ್ತ್ ಎಂಡ್ ಆಗಿಬಿಟ್ಟಿದೆ, ಅಲ್ಲಿ ಮುಳುಗ್ತಾ ಇದೆ ಅಂತ ನಿಮಗೆ ಫೀಲ್ ಆಗುತ್ತೆ ಆ್ಯಕ್ಚುಲಿ. ಸೊ ಅದನ್ನು ನಾವು ಹಾರಿಸಾನ್ ಅಂತ ಕರಿತೀವಿ ಆ್ಯಕ್ಚುಲಿ. ಸೊ ಹಾರಿಸಾನ್ ಅಂತ ಬಂದರೆ ಅಲ್ಲೇನಾಯಿತು, ನಿಮಗೂ ಮತ್ತು ಹಾರಿಸಾನ್ ಪೊಸಿಷನ್ಗೂ ಡಿಸ್ಟೆನ್ಸ್ ಜಾಸ್ತಿ ಆಯಿತು. ಓಕೆ, ಡಿಸ್ಟೆನ್ಸ್ ಜಾಸ್ತಿ ಆಯಿತು ಅಂತಂದರೆ ನನಗೆ ಲಾಂಗರ್ ವೇವ್ ಲೆಂತ್ ಕಲರ್ಸೇ ಬೇಕು ನನಗೆ ನೋಡಬೇಕು ಅಂತ. ಈಗ ನಿಮಗೆ ಅರ್ಥ ಮಾಡ್ಕೊಳ್ಳಿ, ನೀವೆಲ್ಲೋ ಒಂದು ಕಡೆ ನೋಡ್ತಿದ್ದೀರಾ ಅಂದರೆ ರೆಡ್ ಕಲರ್, ಯೂಶ್ವಲಿ ರೆಡ್ ಕಲರ್ ಎಷ್ಟೇ ದೂರ ಇದ್ದರೂ ನಮ್ಗೆ ರೆಡ್ ಕಲರ್ ಕಾಣಿಸುತ್ತಲ್ವಾ, ಅದು ಕಂಪೇರ್ ಟು ಅದರ್ ಕಲರ್ಸ್. ಓಕೆ, ಸೊ ರೆಡ್ ಕಲರ್ ಅದಕ್ಕೆ ಲಾಂಗರ್ ವೇವ್ ಲೆಂತ್, ರೆಡ್ ಕಲರ್ ಆಸ್ ಅ ಲಾಂಗರ್ ವೇವ್ ಲೆಂತ್ ಅಂದರೆ ಎಷ್ಟೇ ಡಿಸ್ಟೆನ್ಸ್ ಆದರೂ ನಮಗೆ ಕಾಣಿಸುತ್ತೆ ಅಂಥೇಳಿ. ಹಾಗಾಗಿ ಇಲ್ಲಿ ಪೊಸಿಷನ್ ಏನಾಗುತ್ತೆ ಅಂತಂದರೆ ದಿ ಟೈಮ್ ಆಫ್ ಸನ್ಸೆಟ್ ಆರ್ ಅ ಸನ್ರೈಸ್ ದ ಸನ್ ವಿಲ್ ಬಿ ಅಟ್ ದಿ ಪೊಸಿಷನ್ ಆಫ್ ಹಾರಿಸಾನ್. ಅಲ್ಲೇನಾಗುತ್ತೆ, ಇಟ್ ಈಸ್ ವೆರಿ ಲಾಂಗರ್ ಡಿಸ್ಟೆನ್ಸ್ ಟು ಅಸ್. ಅಂಥ ಟೈಮಲ್ಲಿ ಏನಾಗುತ್ತೆ, ದ ಲಾಂಗರ್ ವೇವ್ ಲೆಂತ್ ಸ್ಕ್ಯಾಟರ್ ಆಗಿ ಜಾಸ್ತಿ, ಲಾಂಗರ್ ವೇವ್ ಲೆಂತ್ ಜಾಸ್ತಿ ಸ್ಕ್ಯಾಟರ್ ಆಗುತ್ತೆ. ಓಕೆ, ಅಂಥ ಟೈಮಲ್ಲಿ ಆ್ಯಂಡ್ ಇಟ್ ಆಸ್ we have a longer distance, so it seems like a red color. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಇನ್ನು ಇದರಲ್ಲಿ ಇನ್ನು ಉಳ್ಕೊಂಡಿರುವಂಥ ಕಾನ್ಸೆಪ್ಟ್ ನ್ಯೂಟನ್ಸ್ ಎಕ್ಸ್ಪೆರಿಮೆಂಟ್ ಖಂಡಿತ ಕೇಳ್ತಾರೆ ನೋಡಿ. ಆ್ಯಕ್ಚುಲಿ ಇದನ್ನು ಕೇಳಿದ್ರು, ರೀಕಾಂಬಿನೇಷನ್ ಫಿಗರ್ ಬರೆದು ಎಕ್ಸ್ಪ್ಲೇನ್ ಮಾಡಿ ಅಂತೇಳಿ. ಸೊ ನೋಡಿ, ಬರೀ ಒಂದೇ ಪ್ರಿಸಮ್ ತೊಗೊಂಡ್ರೆ ಅದು ಡಿಸ್ಪರ್ಷನ್ ಆಫ್ ಲೈಟ್ ಆಗುತ್ತೆ. ಓಕೆ, ಎರಡು ಪ್ರಿಸಮ್ನ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ರೆ ಇಟ್ ಇಸ್ ಅ ರೀಕಾಂಬಿನೇಷನ್. ಯಾಕೆ ಈ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅಂತಂದರೆ ಟು ಪ್ರೂವ್ ದಟ್ ವೈಟ್ ಲೈಟ್ ಕನ್ಸಿಸ್ಟ್ ಆಫ್ ಸೆವರಲ್ ಕಲರ್ಸ್ ಅಥವಾ ಸೆವರಲ್ ಕಲರ್ಸ್ ಇಸ್ ಅ ಕಾಂಬಿನೇಷನ್ ಆಫ್ ವೈಟ್ ಲೈಟ್ ಅಂತೇಳಿ ಇದನ್ನು ಪ್ರೂವ್ ಮಾಡೋಕ್ಕೋಸ್ಕರ ನ್ಯೂಟನ್ ಹಿ ಡಿಡ್ ಅನ್ ಎಕ್ಸ್ಪೆರಿಮೆಂಟ್. ಫಸ್ಟ್ ಏನು ಮಾಡ್ತಾರೆ ಅಂತಂದರೆ, ನ್ಯೂಟನ್ ಶೋಡ್ ದಿ ರಿವರ್ಸ್ ಡಿಸ್ಪರ್ಷನ್ ಆಫ್ ಲೈಟ್ ಇಸ್ ಆಲ್ಸೋ ಪಾಸಿಬಲ್. ಅಂದರೆ ಒಂದು ಪ್ರಿಸಮಿಂದ ಬಂದಂಥ ಅಷ್ಟು 7 ಕಲರ್ಸ್ನ ಇನ್ನೊಂದು ಪ್ರಿಸಮ್ ಅದನ್ನು ಹೇಗೆ ಇಟ್ಕೊಂಡ್ರು, ಇನ್ವರ್ಟ್ ಪೊಸಿಷನ್ ಇಟ್ಕೊಂಡು ಅದೇ ಅಷ್ಟು ರೇಸ್ನ ಈ ಕಡೆ ಪಾಸ್ ಮಾಡೋ ಹಾಗೆ ಮಾಡಿದ್ರು. ವೆನ್ ಲೈಟ್ ಇಟ್ ಗೆಟ್ಸ್ dispersed when it passes through the first prism, it allows all the colors of the spectrum to pass through the second prism. ಆ ಸೆಕೆಂಡ್ ಪ್ರಿಸಮ್ ಏನಾಯಿತು, ಇಟ್ ರಿಸೀವ್ಸ್ ಆಲ್ ದ ರೇಸ್ ಆಫ್ ಕಲರ್ಸ್. ಆಯಿತಾ, ಅದೇನು ಮಾಡ್ತು, ಇಟ್ ರೀಕಂಬೈನ್ಸ್ ದಮ್ ಇನ್ ಟು ದ ಒರಿಜಿನಲ್. ಅದು ಫೈನಲಿ ಆಚೆಗೆ ಬರ್ಬೇಕಾದ್ರೆ ಏನಾಯಿತು, ವೈಟ್ ಲೈಟ್ ಆಯಿತು. ಸೊ ದಿಸ್ ಅಬ್ಸರ್ವೇಷನ್ ಗಿವ್ಸ್ ಅ ನ್ಯೂಟನ್ ದಟ್ ಐಡಿಯಾ ದ ಸನ್ ಲೈಟ್ ಇಸ್ ಮೇಡ್ ಅಪ್ ಆಫ್ 7 ಕಲರ್ಸ್. ಹಾಗಾದರೆ ನಮ್ಗೆ ಯಾಕೆ ವೆನ್ ಇಟ್ ಈಸ್ ಡ್ಯೂರಿಂಗ್ ದ ರೈನ್ ಶವರ್ ವಿ ಅಪಿಯರ್ಸ್ 7 ಕಲರ್ಸ್ ಅಂದರೆ ಅಲ್ಲಿ ಈಚ್ ರೈನ್ ಡ್ರಾಪ್ಸ್ ಆ್ಯಕ್ಟ್ಸ್ ಆಸ್ ಅ ಪ್ರಿಸಮ್. ಓಕೆ, ಹಾಗಾಗಿ ಒಂದು ವೈಟ್ ಲೈಟ್ ಸನ್ರೈಸು ಆ ಒಂದೊಂದು ವಾಟರ್ ಡ್ರಾಪ್ಲೆಟ್ಸಲ್ಲೂ ಪಾಸ್ ಆಗಿ ಇಟ್ ಸ್ಪ್ಲಿಟ್ ಇಂಟು 7 ಕಲರ್ಸ್. ಸೊ ಹಾಗಾಗಿ ನೋಡಿ, ಮತ್ತೆ ಆ 7 ಕಲರ್ಸಿಂದ ವೈಟ್ ಲೈಟ್ ಬರುತ್ತಾ ಅಂತ ಚೆಕ್ ಮಾಡೋಕ್ಕೋಸ್ಕರನೇ ಈ ಎಕ್ಸ್ಪೆರಿಮೆಂಟ್ ಮಾಡಿದ್ದು. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಲೆಸನ್, ದಟ್ ಈಸ್ ಫಸ್ಟ್ ಲೆಸನ್, ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಲೆಕ್ಟ್ರಿಸಿಟಿ.
ನೋಡಿ ಎಲೆಕ್ಟ್ರಿಸಿಟಿ ಇಲ್ಲೂ ಅಷ್ಟೇ ಸಾಕಷ್ಟು ಕಾನ್ಸೆಪ್ಟ್ ಇದೆ, ಬಟ್ ಇಲ್ಲಿ ರಿಪೀಟೆಡ್ ಆಗಿ ಕೇಳಿರುವಂಥ ಕ್ವೆಶನ್ಸ್ ನಾವು ನೋಡ್ತಾ ಬರೋದಾದರೆ ದ ಫಸ್ಟ್ ಒನ್ ಈಸ್ ಓಮ್ಸ್ ಲಾ. ಖಂಡಿತ ಕೊಟ್ಟೇ ಕೊಡ್ತಾರೆ, ಸ್ಟೇಟ್ ಓಮ್ಸ್ ಲಾ ಅಂತ ಹೇಳಿ, ಇಲ್ಲ 1 ಮಾರ್ಕ್ಗಾಗಿರುತ್ತೆ ಅಥವಾ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಏನು ಹೇಳುತ್ತೆ, ವಾಟ್ ಇಸ್ ಓಮ್ಸ್ ಲಾ ಸೇಸ್ ಅಂದರೆ ದಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ದಟ್ ಈಸ್ ವಿ ಅಕ್ರಾಸ್ ಎಂಡ್ಸ್ ಆಫ್ ಅ ಗಿವನ್ ಮೆಟಾಲಿಕ್ ವೈರ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್ ಪ್ರೊವೈಡೆಡ್ ಇಟ್ಸ್ ಟೆಂಪರೇಚರ್ ರಿಮೇನ್ಸ್ ದಿ ಸೇಮ್. ಅಂದರೆ ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ವಿ ರೆಪ್ರೆಸೆಂಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿತ್ ವಿ ಅಲ್ವಾ, ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ಅಂದರೆ ಇಲ್ಲಿ ವೋಲ್ಟೇಜ್ನ ಜಾಸ್ತಿ ಮಾಡಿದ್ರೆ, ಅದು ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಜಾಸ್ತಿ ಮಾಡಿದ್ರೆ ಕರೆಂಟು ಜಾಸ್ತಿ ಆಗುತ್ತೆ. ಅಂದರೆ ಕರೆಂಟ್ ಜಾಸ್ತಿ ಆದರೆ ಪೊಟೆನ್ಷಿಯಲ್, ಅಂದರೆ ಒಂದಕ್ಕೊಂದು ಸೇಮ್ ಚೇಂಜಸ್ನ ನಾವು ನೋಡ್ಬೋದು. ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಪೊಟೆನ್ಷಿಯಲ್ ಇಲ್ಲಿ ಜಸ್ಟ್ ನೆನ್ಪಿಟ್ಕೊಳ್ಳಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕರೆಂಟ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಅಂತ ಹೇಳಿ ಬರೀತೀರಾ. ಅಥವಾ ಈ ಫಾರ್ಮುಲಾನೇ ನೆನ್ಪಿಟ್ಕೊಳ್ಳಿ, ವಿ ಪ್ರಪೋರ್ಷನಲ್ ಟು ಐ ಅಂತ ಹೇಳಿ, ಇದನ್ನು ರಿಲೇಷನ್ಶಿಪ್ನ ನೆನ್ಪಿಟ್ಕೊಂಡ್ರೆ ಯು ಕ್ಯಾನ್ ರೈಟ್ ಇಟ್ ಇನ್ ದ ಸೆಂಟೆನ್ಸ್, ಅದನ್ನು ಸೆಂಟೆನ್ಸಲ್ಲಿ ಬರೀಬೋದು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ನೇಮ್ ದಿ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಡಿಪೆಂಡ್. ನೋಡಿ ಇದನ್ನು ಕೇಳಿದ್ದು, ಈ ರೆಸಿಸ್ಟೆನ್ಸ್ ಅನ್ನೋದು ಯಾವ್ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿದೆ. ದ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಲೆಂತ್. ಓಕೆ, ಲೆಂತ್ ಮೇಲೆ ಡಿಪೆಂಡ್ ಆಗಿದೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ನೇಚರ್ ಆಫ್ ಇಟ್ಸ್ ಮೆಟೀರಿಯಲ್ ಆ್ಯಂಡ್ ಇಟ್ಸ್ ಟೆಂಪರೇಚರ್. 4 ಪಾಯಿಂಟ್ನು ನೀವು ಬರೀಲೇಬೇಕು. ಇದರಲ್ಲಿ ಯಾವುದೇ ಥರ 1 ಮಾರ್ಕೋ 2 ಮಾರ್ಕ್ಸ್ ಎಷ್ಟೇ ಮಾರ್ಕ್ಸ್ ಕೇಳಿದ್ರು ನೀವು ಈ 4 ಪಾಯಿಂಟ್ಸ್ ಬರೀಲೇಬೇಕು. ಲೆಂತ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ನೇಚರ್ ಆಫ್ ಇಟ್ಸ್ ಮೆಟೀರಿಯಲ್ ಆ್ಯಂಡ್ ಇಟ್ಸ್ ಟೆಂಪರೇಚರ್. ಓಕೆ, ಇದರಲ್ಲಿ 2 ಇಂಪಾರ್ಟೆಂಟ್ ಗಿವ್ ರೀಸನ್ಸ್ ಕೇಳ್ತಾರೆ, ನೋಟ್ ಮಾಡ್ಕೊಳ್ಳಿ ಇದನ್ನು, ಇಂಪಾರ್ಟೆಂಟ್. ಇದಂತೂ ಪ್ರತಿ ಸರಿನೂ ಇಲ್ಲ 2ರಲ್ಲಿ 1 ಖಂಡಿತ ಎಲ್ಲ ಪೇಪರಲ್ಲೂ ಕೇಳ್ತಾರೆ. ಆ್ಯಕ್ಚುಲಿ ನೋಡಿ ಸೆಕೆಂಡ್ 1 ಸ್ಟೇಟ್ ಲೆವೆಲ್ ಪ್ರಿಪರೇಟರಿಲಿ ಕೇಳಿದರು. ನೋಡಿ ಇದರಲ್ಲಿ ಟಂಗ್ಸ್ಟನ್ ಯಾಕೆ ಟಂಗ್ಸ್ಟನ್ ಇಸ್ ವೈಡ್ಲಿ ಯೂಸ್ಡ್ ಫಾರ್ ದ ಫಿಲಮೆಂಟ್. ಯಾಕೆ ಬಲ್ಬ್ಸಲ್ಲಿ ನಾವು ಯೂಸ್ ಮಾಡೋಂಥ ಫಿಲಮೆಂಟ್ ಟಂಗ್ಸ್ಟನ್ನಿಂದನೇ ಯಾಕೆ ಮಾಡಿರ್ತಾರೆ ಅಂತಂದರೆ ಇಟ್ ಹ್ಯಾಸ್ ಹೈ ರೆಸಿಸ್ಟೆನ್ಸ್ ಆ್ಯಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್. ದಿಸ್ ಲೋ ಮೆಲ್ಟಿಂಗ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ರೆಸಿಸ್ಟೆನ್ಸ್ ಅಂತ ಬರೀದಿದ್ರೂ ಪರವಾಗಿಲ್ಲ, ಹೈ ರೆಸಿಸ್ಟೆನ್ಸ್, ಇಲ್ಲಿ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂತ ಬರೀಲೇಬೇಕು. ದಿಸ್ ಇಸ್ ಬಿಕಾಸ್ ಎಷ್ಟೇ ನೀವು ಅದಕ್ಕೆ ಹೀಟ್ ಆದರೂ ಕರಗಲ್ಲ, ಈಸಿಯಾಗಿ ಕರಗಲ್ಲ, ಹಾಗಾಗಿ ಇಟ್ ಇಟ್ಸ್ ಹೈ ಮೆಲ್ಟಿಂಗ್ ಪಾಯಿಂಟ್. ಓಕೆ, ಸೊ ವೆನ್ ಅ ಕರೆಂಟ್ ಪಾಸ್ ಥ್ರೂ ಇಟ್ ಬಿಕಮ್ಸ್ ಹಾಟ್ ಆ್ಯಂಡ್ ಎಮಿಟ್ಸ್ ಲೈಟ್. Next, coming to the second give reason, why coils of electric heating devices are made up of alloys rather than pure metals. ಅಂದರೆ ಹೀಟಿಂಗ್ ಡಿವೈಸಸ್, ಈ ಓವನ್ ಆಗಿರ್ಬೋದು ಅಥವಾ ಕಾಯಿಲ್ ಆಗಿರ್ಬೋದು, ಅಥವಾ ನೀವು ನೋಡಿರ್ಬೋದು ಲೈಕ್ ವಾಟರ್ ಹೀಟರ್ ಕಾಯಿಲ್ಸ್, ಅವೆಲ್ಲ ಯಾಕೆ ಅಲಾಯ್ಸಿಂದ ಮಾಡಿರ್ತಾರೆ, ಪ್ಯೂರ್ ಮೆಟಲ್ ಯಾಕೆ ಯೂಸ್ ಮಾಡಿರಲ್ಲ ಅಂತ ಕೇಳಿದ್ರೆ ರೆಸಿಸ್ಟಿವಿಟಿ ಆಫ್ ಅಲಾಯ್ಸ್ ಇಸ್ ಗ್ರೇಟರ್ ದೆನ್ ಡಾಟ್ ಆಫ್ ಮೆಟಲ್ಸ್. ಇದು ತುಂಬ ಮುಖ್ಯ. 2 ಪಾಯಿಂಟ್, ಇದರಲ್ಲಿ 2 ಪಾಯಿಂಟ್ ನೀವು ಬರೀಲೇಬೇಕು. ಏನು ಫಸ್ಟು, ರೆಸಿಸ್ಟಿವಿಟಿ ಆಫ್ ಅಲಾಯ್ಸ್ ಇಸ್ ಗ್ರೇಟರ್ ದೆನ್ ಆಫ್ ಇಟ್ಸ್ ಮೆಟಲ್ಸ್. ಮೆಟಲ್ಸಾಗಿ ಕಂಪೇರ್ ಮಾಡಿದ್ರೆ ರೆಸಿಸ್ಟಿವಿಟಿ ಅಲಾಯ್ಸಲ್ಲಿ ಜಾಸ್ತಿ ಇರುತ್ತೆ. ಜೊತೆಗೆ ದೇ ಡು ನಾಟ್ ಆಕ್ಸಿಡೈಸ್ ಅಟ್ ಹೈ ಟೆಂಪರೇಚರ್, ಇಟ್ ಡಸ್ ನಾಟ್ ಅಂಡರ್ಗೋ ಆಕ್ಸಿಡೇಷನ್. ಓಕೆ, ಡು ನಾಟ್ ಆಕ್ಸಿಡೈಸ್ ಅಟ್ ಹೈ ಟೆಂಪರೇಚರ್. 2 ಪಾಯಿಂಟ್ಸ್ನ ನೀವು ಬರೀಲೇಬೇಕು. ಇದಕ್ಕೆ ಒಂದು ಬರೆದು ಇನ್ನೊಂದು ಬಿಟ್ಟರೆ ಕೊಡಲ್ಲ ಮಾರ್ಕ್ಸು. ದಿಸ್ ಬೋತ್ 2 ಆರ್ ವೆರಿ ಇಂಪಾರ್ಟೆಂಟ್, ಹೈ ರೆಸಿಸ್ಟಿವಿಟಿ ಆ್ಯಂಡ್ ಡಸ್ ನಾಟ್ ಆಕ್ಸಿಡೈಸ್ ಅಟ್ ಹೈ ಟೆಂಪರೇಚರ್. ಕ್ಲಿಯರ್? ನೆಕ್ಸ್ಟ್ ಬಂದರೆ ಎಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಈ ಸೀರೀಸ್ದು ಡಿಸ್ಅಡ್ವಾಂಟೇಜ್ ಅಂತ ಡೈರೆಕ್ಟಾಗಿ ಕೇಳ್ಬೋದು, ಅಥವಾ ಯಾಕೆ ಡೊಮೆಸ್ಟಿಕ್ ಸರ್ಕ್ಯೂಟ್ಸ್ ಡು ನಾಟ್ ಹ್ಯಾಸ್ ಅರೇಂಜ್ಮೆಂಟ್ ಇನ್ ಸೀರೀಸ್, ಯಾಕೆ ಪ್ರಿಫರ್ ಮಾಡಲ್ಲ ಅಂತ ಕೇಳೋವಂಥ ಚಾನ್ಸಸ್ ಇರುತ್ತೆ. ಇದರಲ್ಲಿ ಏನಪ್ಪ ಅಂತಂದರೆ ಫಸ್ಟು, ಇನ್ ಸೀರೀಸ್ ಅರೇಂಜ್ಮೆಂಟ್ ಸೇಮ್ ಕರೆಂಟ್ ವಿಲ್ ಫ್ಲೋ ಥ್ರೂ ಆಲ್ ಅಪ್ಲಯನ್ಸಸ್ ವಿಚ್ ನಾಟ್ ಡಿಸೈಡ್. ಅಂದರೆ ಈಗ ನೀವು ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ಒಂದು ಬಲ್ಬ್, ಓಕೆ, ಒಂದು ಹೀಟರ್, ಎರಡನ್ನೂ ನೀವು ಒಟ್ಟಿಗೆ ಕನೆಕ್ಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ನೋಡಿ, ಬಲ್ಬ್ಗೆ ನಿಮಗೆ ಜಸ್ಟ್ ಇಫ್ ಐ ಗಿವ್ 5 ಆಂಪಿಯರ್, 0 to 5 ಆಂಪಿಯರ್ ಆದರೆ ಸಾಕು, ಇಲ್ಲಿ 15 ಆಂಪಿಯರ್. ಆದರೆ ನಮ್ಮ ಸೀರೀಸಲ್ಲಿ ಏನಾಗುತ್ತೆ, ಆ ಲೈನಲ್ಲಿ ಒಂದು ಸ್ಟ್ರೈಟ್ ಲೈನಲ್ಲಿ ಹೋಗುತ್ತೆ ಅಂದರೆ ಸೇಮ್ ಕರೆಂಟ್ ಫ್ಲೋ ಆಗುತ್ತೆ. 5 ಇದ್ದರೆ 5, ನೀವು ಬಲ್ಬ್ ಆದರೂ ಆಗಿರಲಿ, ಹೀಟರ್ ಆದರೂ ಆಗಿರಲಿ, ಯಾವುದೇ ಡಿವೈಸ್ ಆಗಲಿ, ಆ ಸೀರೀಸಲ್ಲಿ ಹೋಗೋದು 5 ಆಂಪಿಯರೇ, ಚೇಂಜ್ ಆಗಲ್ಲ. ಅರ್ಥ ಆಯ್ತಾ? ಸೊ ಅದು ನಮಗೆ ಇಟ್ ಈಸ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್. ವಿ ಕೆನಾಟ್ ಕನೆಕ್ಟ್ ಬಲ್ಬ್ ಆ್ಯಂಡ್ ಹೀಟರ್ ಇನ್ ದ ಸೀರೀಸ್ ಆ್ಯಸ್ ದೇ ನೀಡ್ ಡಿಫ್ರೆಂಟ್ ಅಮೌಂಟ್ ಆಫ್ ಕರೆಂಟ್. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ವಿ ಕೆನಾಟ್ ಯೂಸ್ ಇಂಡಿಪೆಂಡೆಂಟ್ ಆನ್ ಆ್ಯಂಡ್ ಆಫ್ ಸ್ವಿಚಸ್ ವಿತ್ ಇಂಡಿವಿಜುವಲ್ ಅಪ್ಲಯನ್ಸಸ್. ಜೊತೆಗೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ 2-3 ಬಲ್ಬ್ ಒಟ್ಟಿಗೆ ಇರುತ್ತೆ. ಓಕೆ, ಈ ಥರ ಸೀರೀಸಲ್ಲಿ ಒಂದು ಬಲ್ಬ್, ಈ ಬಲ್ಬ್ ಏನೋ ಡಿಫೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ ಅಂತಂದರೆ ಉಳಿದಿರೋ ಇವೆರಡು ವರ್ಕ್ ಆಗಲ್ಲ. ಸೊ ಇಲ್ಲಿ ಇನ್ ಸೀರೀಸ್ ಏನಾಗುತ್ತೆ, ಇಟ್ ಇಸ್ ನಾಟ್ ಪಾಸಿಬಲ್ ಟು ಕನೆಕ್ಟ್ ದೆಮ್ ಇನ್ ಸೀರೀಸ್ ಆಲ್ ದ ಬಲ್ಬ್ಸ್ ಟುಗೆದರ್. ಅಂದರೆ ಇಫ್ ಒನ್ ಗೆಟ್ಸ್ ಫೇಲ್ಡ್, ಓಕೆ, ಇನ್ನು ಉಳಿದಿದ್ದು ವರ್ಕ್ ಆಗಲ್ಲ, ಇಟ್ ಡಸ್ ನೋ ಅದರ್ ಆಲ್ಸೋ ಇಟ್ ವಿಲ್ ನಾಟ್ ವರ್ಕ್. ಹಾಗಾಗಿ ನೀವು ಬೇಕಾದ್ರೆ ಈ ಸೆಂಟೆನ್ಸ್ ಬರಿಬೋದು, ವಿ ಕೆನಾಟ್ ಯೂಸ್ ಇಂಡಿಪೆಂಡೆಂಟ್ ಆನ್ ಆ್ಯಂಡ್ ಸ್ವಿಚಸ್ ವಿತ್ ಇಂಡಿವಿಜುವಲ್ ಅಪ್ಲಯನ್ಸಸ್. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ.
ನೆಕ್ಸ್ಟ್ ಬಂದರೆ ಮೋಸ್ಟ್ ಇಂಪಾರ್ಟೆಂಟ್ 1 ಮಾರ್ಕಲ್ಲಿ ಕೇಳುವಂಥದ್ದು ಎಸ್ ಐ ಯೂನಿಟ್ಸ್. ಒಂದಾದರೂ ರೈಟ್ ದಿ ಎಸ್ ಐ ಯೂನಿಟ್ ಆಫ್ ರೆಸಿಸ್ಟೆನ್ಸ್, ಎಸ್ ಐ ಯೂನಿಟ್ ಆಫ್ ರೆಸಿಸ್ಟಿವಿಟಿ, ಪವರ್, ಚಾರ್ಜ್, ಕರೆಂಟ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಯಾವುದು ಬೇಕಾದರೂ ಕೇಳ್ತಾರೆ. ಸೊ ರೆಸಿಸ್ಟೆನ್ಸ್ ಅಂದರೆ ಓಮ್, ಓಕೆ. ರೆಸಿಸ್ಟಿವಿಟಿ ಆದರೆ ಓಮ್ ಮೀಟರ್, ಎಲೆಕ್ಟ್ರಿಕ್ ಪವರ್ ವ್ಯಾಟ್, ಚಾರ್ಜ್ ಅಂದರೆ ಕೂಲಮ್, ಕರೆಂಟ್ ಅಂದರೆ ಆಂಪಿಯರ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ವೋಲ್ಟ್. ಇದಿಷ್ಟು ನೋಟ್ ಮಾಡ್ಕೊಂಡು ಒಂದೆರಡು ಮೂರು ಸರಿ ಹೇಳ್ಕೊಳ್ಳಿ, ನೆನಪಿರುತ್ತೆ. ರೆಸಿಸ್ಟೆನ್ಸ್ ಅಂದರೆ ಓಮ್ ಮೀಟರ್, ರೆಸಿಸ್ಟಿವಿಟಿ ರೆಸಿಸ್ಟೆನ್ಸ್ ಅಂದರೆ ಓಮ್, ಓಕೆ. ರೆಸಿಸ್ಟಿವಿಟಿ ಅಂದರೆ ಓಮ್ ಮೀಟರ್. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ಕಾನ್ಸೆಪ್ಟ್ಸ್. ಇನ್ನು ನೆಕ್ಸ್ಟ್ ಬರೋವಂಥದ್ದು ಎಲ್ಲ ಪೇಪರಲ್ಲೂ ಇರೋದು ವೋಲ್ಟ್ ಮೀಟರ್, ಆಮೀಟರ್. ಡಿಫ್ರೆನ್ಸ್ ಕೇಳ್ತಾರೆ ಅಥವಾ ಹೌ ಇಟ್ ಈಸ್ ಕನೆಕ್ಟೆಡ್ ಅಂತ ಕೇಳ್ತಾರೆ. ಓಕೆ, ವಾಟ್ ಇಸ್ ವೋಲ್ಟ್ ಮೀಟರ್? ವೋಲ್ಟ್ ಮೀಟರ್ ಏನು ಮಾಡುತ್ತೆ? ಇಟ್ ಇಸ್ ಫಸ್ಟ್ ಇನ್ಸ್ಟ್ರೂಮೆಂಟ್ ಅನ್ನೋದು ನೆನ್ಪಿಟ್ಕೋಬೇಕು. ಇಟ್ ಇಸ್ ಬೋತ್ ಆರ್ ಇನ್ಸ್ಟ್ರೂಮೆಂಟ್ಸ್. ಏನು ಇಟ್ ಇಸ್ ವೋಲ್ಟ್ ಮೀಟರ್ ಇಸ್ ಯೂಸ್ ಟು ಮೆಷರ್ ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಅಮೀಟರ್ ಇಸ್ ಯೂಸ್ ಟು ಮೆಷರ್ ದಿ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಸೊ ಆಮೇಲೆ ವೋಲ್ಟ್ ಮೀಟರ್ ಇಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಅಮೀಟರ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್. ಇಷ್ಟು ಪಾಯಿಂಟನ್ನು ನೀವು ವೋಲ್ಟ್ ಮೀಟರ್ ಅಮೀಟರ್ಗೆ ಬರೆದ್ರೆ ಸಾಕು. ಓಕೆ, ಇನ್ನು ನೆಕ್ಸ್ಟ್ ಬರೋದಾದರೆ ಎಲೆಕ್ಟ್ರಿಕ್ ಪವರ್. ಖಂಡಿತ ಡಿಫೈನ್ ಎಲೆಕ್ಟ್ರಿಕ್ ಪವರ್ ಅಂತ ಕೇಳ್ತಾರೆ. ಸೊ ಎಲೆಕ್ಟ್ರಿಕ್ ಪವರ್ ಅಂತಂದರೆ ಇಟ್ ಗಿವ್ಸ್ ಅ ರೇಟ್ ಅಟ್ ವಿಚ್ ದಿ ಎಲೆಕ್ಟ್ರಿಸಿಟಿ ಇಸ್ ಡಿಸಿಪಿಯೇಟೆಡ್ ಅಥವಾ ಹೌ ಇಟ್ ಈಸ್ ಕನ್ಸ್ಯೂಮ್ಡ್ ಇನ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತೇಳಿ ಬರೀತೀರ. ಅಥವಾ ರೇಟ್ ಅಟ್ ವಿಚ್ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕನ್ಸ್ಯೂಮ್ಡ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಇಷ್ಟು ಟೈಮ್ಗೆ ಎಷ್ಟು ಎಲೆಕ್ಟ್ರಿಸಿಟಿ ನಾವು ಯೂಸ್ ಮಾಡಿದ್ದೀವಿ ಅನ್ನೋದನ್ನು ನಾವು ಎಲೆಕ್ಟ್ರಿಕ್ ಪವರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, 100% ಕಾನ್ಸೆಪ್ಟ್, ಜೌಲ್ಸ್ ಲಾ. ನೋಡಿ, ಇದಕ್ಕೆ ರಿಲೇಟೆಡ್ ಆಗಿ ಈಕ್ವೇಷನ್ನ ಬರೀರಿ ಅಂತ ಕೇಳ್ತಾರೆ, ಅಥವಾ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಕೇಳ್ತಾರೆ, ಅಥವಾ ಸ್ಟೇಟ್ ಜೌಲ್ಸ್ ಲಾ ಆಫ್ ಹೀಟಿಂಗ್ ಅಂತ ಡೈರೆಕ್ಟ್ ಕ್ವೆಶನ್ ಕೂಡ ಕೇಳ್ಬೋದು. ನಾನು ನಿಮ್ಗೆ ಈಸಿ ಟ್ರಿಕ್ಸ್ ಏನಪ್ಪ ಅಂತಂದರೆ, ಈ ಈಕ್ವೇಷನ್ನ ನೆನ್ಪಿಟ್ಕೊಂಡ್ರೆ ಸಾಕು, ಅದನ್ನು ಸೆಂಟೆನ್ಸ್ ಆಗಿ ನೀವು ಬರಿಬೋದು. ಹೆಚ್ ಅಂದ್ರೇನು? ಹೀಟಿಂಗ್. ಓಕೆ, ಹೀಟ್ ಅಂತ. ಹೀಟ್ ಐ ಸ್ಕ್ವೇರ್ ಅಂದ್ರೇನು? ಸ್ಕ್ವೇರ್ ಆಫ್ ಕರೆಂಟ್. ಆರ್ ಅಂದ್ರೇನು? ರೆಸಿಸ್ಟೆನ್ಸ್. ಟಿ ಅಂದ್ರೇನು? ಟೈಮ್. ಸೊ ಹಾಗಾದರೆ ಜೌಲ್ಸ್ ಲಾ ಆಫ್ ಹೀಟಿಂಗ್ ಸ್ಟೇಟ್ಸ್ ದಟ್ heat produced in the resistor is directly proportional to the square of current, directly proportional to the resistance and directly proportional to the time. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. 3 ಪಾಯಿಂಟ್ ನೆನ್ಪಿಟ್ಕೊಳ್ಳಿ: ಸ್ಕ್ವೇರ್ ಆಫ್ ಕರೆಂಟ್, ರೆಸಿಸ್ಟೆನ್ಸ್, ಟೈಮ್. H is equal to I square RT. ನೋಡಿ, ಇನ್ನೊಂದು ಹೇಳ್ತೀನಿ, ಇದಕ್ಕೆ ಅವನು ಜೌಲ್ಸ್ ಲಾ ಕೇಳಿಲ್ವಾ? ಹಾಗೆ ಜೌಲ್ಸ್ ಲಾ ರಿಲೇಟೆಡ್ ಆಗಿ ಫಾರ್ಮುಲಾ ಇರುತ್ತೆ. H is equal to I square RT ರಿಲೇಟೆಡ್ ಆಗಿ ಒಂದು ಫಾರ್ಮುಲಾ ಕೊಟ್ಟು ಪ್ರಾಬ್ಲಮ್ ಕೇಳೋ ಅಂತ ಚಾನ್ಸಸ್ ಇರುತ್ತೆ. ಓಕೆ, ನೋಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಈ ಈಕ್ವೇಷನ್ನ ನೆನಪಲ್ಲಿ ಇಟ್ಕೊಳ್ಳಿ. H is equal to I square RT. Coming to the next last lesson, that is magnetic effect of electric current. ನೋಡಿ, ಇದರಲ್ಲೂ ಸ್ವಲ್ಪ ಟ್ವಿಸ್ಟ್ ಮಾಡಿ ಕ್ವೆಶನ್ಸ್ನ, ಲೈಕ್ ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸ್ನ ಕೇಳೋದಿಲ್ಲೇನೆ. ಬಟ್ ಇದರಲ್ಲಿ ಕೆಲವೊಂದು ಫಿಕ್ಸ್ಡ್ ಆಗಿದೆ, ಕೆಲವೊಂದು ಕ್ವೆಶನ್ಸ್ ಫಿಕ್ಸ್ಡ್ ಆಗಿದೆ, ಅದನ್ನೇ ಕೇಳ್ತಾನೆ ಇರ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಎರಡರಲ್ಲಿ ಒಂದನ್ನು ರಿಪೀಟೆಡ್ ಆಗಿ, ಲೈಕ್ ಅಥವಾ ಯಾವ ಫಿಂಗರ್ ಯಾವುದನ್ನು ಇಂಡಿಕೇಟ್ ಮಾಡುತ್ತೆ ಲೆಫ್ಟ್ ಹ್ಯಾಂಡ್ ರೂಲಲ್ಲಿ ಅಥವಾ ರೈಟ್ ಹ್ಯಾಂಡ್ ರೂಲ್, ಈ ಥರ 1 ಮಾರ್ಕಲ್ಲೂ ಕೇಳೋ ಅಂತ ಚಾನ್ಸಸ್ ಇರುತ್ತೆ. ಏನು ಹೇಳುತ್ತೆ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಅಂದರೆ? ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಸ್ಟೇಟ್ ಸ್ಟ್ರೆಚ್ ಥಮ್ ಫಿಂಗರ್, 4 ಫಿಂಗರ್, ಮಿಡಲ್ ಫಿಂಗರ್. ನೋಡಿ, ಅದು ಲೆಫ್ಟ್ ಆದರೂ ಆಗಿರಲಿ, ರೈಟ್ ಆದರೂ ಆಗಲಿ, ದ ಫಿಂಗರ್ಸ್ ಆರ್ ಸೇಮ್. ಥಂಬ್, 4 ಫಿಂಗರ್, ಮಿಡಲ್ ಫಿಂಗರ್, ಆ್ಯಂಡ್ ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಹೇಗೋ ಸ್ಟ್ರೆಚ್ ಮಾಡೋದಲ್ಲ, ಹೇಗಿರಬೇಕು? ಪರ್ಪೆಂಡ್ ಅಂದರೆ ದ ಇನ್ ಬಿಟ್ವೀನ್ ದಮ್ ಇಸ್ 90 ಡಿಗ್ರಿ. ಅದರಲ್ಲಿ ಯಾವ ಫಿಂಗರ್ ಏನು ಇಂಡಿಕೇಟ್ ಮಾಡುತ್ತೆ? 4 ಫಿಂಗರ್ ಇಂಡಿಕೇಟ್ಸ್ ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. 4 ಫಿಂಗರ್ ಯಾವುದನ್ನು ಇಂಡಿಕೇಟ್ ಮಾಡುತ್ತೆ? ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಮಿಡಲ್ ಫಿಂಗರ್ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್. ಥಮ್ ಫಿಂಗರ್ ಡೈರೆಕ್ಷನ್ ಆಫ್ ಮೋಷನ್ ಆಫ್ ಕಂಡಕ್ಟರ್. ಓಕೆ, ನೋಡಿ, ರೈಟ್ ಹ್ಯಾಂಡ್ ರೂಲನ್ನು ನಾವು ಜನರೇಟರ್ ರೂಲ್ ಅಂತಲೂ ಕರಿತೀವಿ. ರೈಟ್ ಹ್ಯಾಂಡ್ ರೂಲ್ನ ಜನರೇಟರ್ ರೂಲ್. ಸೊ ಜನರೇಟರ್ ರೂಲ್ ಅಂತಂದ್ರೆ ಏನು? ಸ್ಟ್ರೆಚ್ 4 ಫಿಂಗರ್, ಮಿಡಲ್ ಫಿಂಗರ್, ಥಮ್ ಫಿಂಗರ್ ಮ್ಯೂಚುಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. 4 ಫಿಂಗರ್ ಯಾವುದನ್ನು ಇಂಡಿಕೇಟ್ ಮಾಡುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್, ನೆನಪಲ್ಲಿ ಇಟ್ಕೊಳ್ಳಿ. ಮಿಡಲ್ ಫಿಂಗರ್ ಇಂಡ್ಯೂಸ್ಡ್ ಕರೆಂಟ್, ಥಮ್ ಫಿಂಗರ್ ಮೋಷನ್ ಆಫ್ ಕಂಡಕ್ಟರ್. ಆಮೇಲೆ ರೈಟ್ಗೂ ಲೆಫ್ಟ್ಗೂ ಏನು ಡಿಫ್ರೆನ್ಸ್ ಅಂತಂದರೆ, ನೋಡಿ, ಎರಡೂ ಸ್ಟೇಟ್ಮೆಂಟ್ ಒಂದೇ ಥರ. ಸ್ಟ್ರೆಚ್ ಥಮ್ 4 ಫಿಂಗರ್, ಮಿಡಲ್ ಫಿಂಗರ್, ಅಲ್ಲೂ ಅಷ್ಟೇ. ಸ್ಟ್ರೆಚ್ ಥಮ್ 4 ಫಿಂಗರ್ ಮ್ಯೂಚುಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಬಟ್ ಏನಪ್ಪ ಅಂತಂದರೆ, ಮಿಡಲ್ ಫಿಂಗರಲ್ಲಿ ಮಾತ್ರ ಒಂಚೂರು ಚೇಂಜ್ ಆಗುತ್ತೆ. ನೋಡ್ತಾ ಬನ್ನಿ. ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ನೋಡಿ, ಅಲ್ಲೂ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಇಲ್ಲೂ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಮಿಡಲ್ ಫಿಂಗರಲ್ಲಿ ಮಾತ್ರ ಇಲ್ಲಿ ಜಸ್ಟ್ ಡೈರೆಕ್ಷನ್ ಆಫ್ ಕರೆಂಟ್ ಅಂತ ಹೇಳ್ತೀವಿ, ಅಲ್ಲಿ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್ ಅಂತ ಹೇಳ್ತೀವಿ. ಇನ್ನು ಉಳಿದಿದ್ದೆಲ್ಲ ಥಮ್ ಫಿಂಗರ್ ಅಷ್ಟೇ ಡೈರೆಕ್ಷನ್ ಆಫ್ ಮೋಷನ್ ಆಫ್ ಕಂಡಕ್ಟರ್, ಆಲ್ಮೋಸ್ಟ್ ಸೇಮ್. ಇನ್ನು ಇದರಲ್ಲಿ ಜನರೇಟರ್ ಅಥವಾ ಮೋಟಾರ್ ಫಿಗರ್ನ ಕಲ್ತ್ಕೊಳ್ಳಿ. ಕೇಳ್ತಾರೆ 2 ಮಾರ್ಕ್ಸ್ಗೆ.
ರೈಟ್ ದಿ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಎಲೆಕ್ಟ್ರಿಕ್ ಮೋಟಾರ್, ರೈಟ್ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಎಲೆಕ್ಟ್ರಿಕ್ ಜನರೇಟರ್. ಈ ಥರ ಇಲ್ಲಿ ಯಾವುದೇ ಥರ ಲೇಬಲ್ಸ್ ಇಲ್ವೇ ಇಲ್ಲ ಆ್ಯಕ್ಚುಲಿ, ಬ್ರಷ್ ಮತ್ತು ರಿಂಗ್ಸ್ ಅಷ್ಟೇ ಬರೋದು ನಿಮಗೆ, ಹೌದಾ? ಓಕೆ, ಬಟ್ ಇಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ನೋಡಿ, ಮೋಟಾರ್ ಅಂದರೆ ಬ್ಯಾಟ್ರಿ ಮತ್ತು ಸ್ವಿಚ್ ಬರುತ್ತೆ, ಜನರೇಟರ್ ಆದರೆ ಗ್ಯಾಲ್ವನೋಮೀಟರ್, ಜಿ ಅಂತ ನೆನಪಿಟ್ಕೊಳ್ಳಿ. ಜನರೇಟರ್, ಗ್ಯಾಲ್ವನೋಮೀಟರ್. ಮೋಟಾರ್ ಆದರೆ ಬ್ಯಾಟ್ರಿ, ಸ್ವಿಚ್. ನೆಕ್ಸ್ಟ್ ಬಂದರೆ ಇಲ್ಲಿ ಮೋಟಾರಲ್ಲಿ ಯು ಆರ್ ಗೋಯಿಂಗ್ ಟು ಯೂಸ್ ದಿ ಸ್ಪ್ಲಿಟ್ ರಿಂಗ್ಸ್, ಹಾಫ್ ರಿಂಗ್ಸ್. ಇಲ್ಲಿ ಕಂಪ್ಲೀಟ್ ರಿಂಗ್ಸ್ನ ಯೂಸ್ ಮಾಡ್ತೀರಾ. ಇಷ್ಟನ್ನು ಡಿಫ್ರೆನ್ಸ್ ನೆನಪಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ನೀವು ಇಲ್ಲಿ ಡ್ರಾ ಮಾಡ್ಬೋದು. ಇನ್ನು ಇದರಲ್ಲಿ ನೆಕ್ಸ್ಟ್ ಬರೋದಾದರೆ, ಎಸ್, ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಖಂಡಿತ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ರಿಲೇಟೆಡ್ ಆಗಿ ಇದು ಎಲ್ಲ ಪೇಪರಲ್ಲೂ ಇದೆ. ನಿಮ್ಮ ಮಾಡೆಲ್ ಪೇಪರಲ್ಲಿ ಕೊಟ್ಟಿದ್ದಾರೆ, ಸ್ಟೇಟ್ ಲೆವೆಲ್ ಪ್ರಿಪರೇಟರಲ್ಲಿ ಕೊಟ್ಟಿದ್ದಾರೆ. ಪ್ರೀವಿಯಸ್ ನಾವು ಎಷ್ಟೇ ಪೇಪರ್ ನೋಡಿದ್ರು ಈ ಕಾನ್ಸೆಪ್ಟ್ ರಿಲೇಟೆಡ್ ಆಗಿ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್ಸ್, ಎಷ್ಟು ಮಾರ್ಕ್ಸ್ಗಾದರೂ ಈ ಕ್ವೆಶನ್ನ ಕೇಳ್ತಾರೆ. ಏನು ವಾಟ್ ಇಸ್ ಇದ್ರದ್ದು ಮೇನ್ ಪ್ರಾಪರ್ಟಿ ಏನು ಅಂತಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಅಂದರೆ ಇಲ್ಲಿ ಒಂದು ನಾವು ಕಾಯಿಲ್ ತೊಗೊಳ್ತೀವಿ, ಓಕೆ, ಸೆಲನಾಯ್ಡ್ ಥರ ಕಾಯಿಲ್ ತೊಗೊಂಡು ಅದರ ಹತ್ರ ನಾವು ಮ್ಯಾಗ್ನೆಟ್ ತೊಗೊಂಡು ಬರ್ತೀವಿ. ಮ್ಯಾಗ್ನೆಟ್ ಮೋಷನ್ನ ನೋಡಿಕೊಂಡು ವಿ ವಿಲ್ ಸಿ ದಿ ಡಿಫ್ಲೆಕ್ಷನ್ ಇನ್ ದಿ ಗ್ಯಾಲ್ವನೋಮೀಟರ್. ಅಂದರೆ ಇಲ್ಲಿ ಮೋಷನ್ ಆಫ್ ದ ಮ್ಯಾಗ್ನೆಟ್ಟು ಕರೆಂಟನ್ನು ಇಂಡ್ಯೂಸ್ ಮಾಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ವಾಟ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ನಾವು ಡೆಫಿನೇಷನ್ ಕೇಳಿದ್ರೆ, ದ ಫೆನಾಮಿನ್ ಆಫ್ ಇಂಡ್ಯೂಸಿಂಗ್ ಅ ಕರೆಂಟ್ in a coil by changing the magnetic field around its, okay, we call it as a electromagnetic induction. Clear? Yeah. ಹಾಗಾದ್ರೆ ಏನು ವಾಟ್ ಇಸ್ ಇಟ್ಸ್, ಏನೇನು ನಾವು ಅಬ್ಸರ್ವೇಷನ್ಸ್ ಏನು ನೋಡ್ಬೋದು ಅಂತಂದರೆ, ನೋಡಿ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ರೆ, ಟೇಕ್ ಅ ಕಾಯಿಲ್ ಆಫ್ ವೈರ್ ಎ ಬಿ ಹ್ಯಾವಿಂಗ್ ಅ ಲಾರ್ಜ್ ನಂಬರ್ ಆಫ್ ಟರ್ನ್ಸ್ ಆ್ಯಂಡ್ ಕನೆಕ್ಟ್ ಎಂಡ್ಸ್ ಆಫ್ ದಿ ಕಾಯಿಲ್ ಟು ದ ಗ್ಯಾಲ್ವನೋಮೀಟರ್. ಎಸ್, ಫಿಗರ್ ನೋಡಿದ್ರೆ ಗೊತ್ತಾಗ್ತಿದೆ ನಿಮಗೆ. ಒಂದಷ್ಟು ನಾವು ಕಾಯಿಲ್ ಇನ್ ದ ಫಾರ್ಮ್ ಆಫ್ ಸಿಲಿಂಡರ್ ಥರ ತೊಗೊಂಡು ಅದನ್ನು ಗ್ಯಾಲ್ವನೋಮೀಟರ್, 2 ಎಂಡನ್ನು ನಾವು ಗ್ಯಾಲ್ವನೋಮೀಟರ್ಗೆ ಕನೆಕ್ಟ್ ಮಾಡ್ತೀವಿ. ಈಗ ಏನು ಮಾಡ್ತಿದ್ದೀವಿ, ಟೇಕ್ ಅ ಬಾರ್ ಮ್ಯಾಗ್ನೆಟ್ ಆ್ಯಂಡ್ ಮೂವ್ ಇಟ್ಸ್ ನಾರ್ತ್ ಪೋಲ್ ಟುವರ್ಡ್ಸ್ ದ ಎಂಡ್ಸ್ ಆಫ್ ಬಿ. ಯಾವುದೋ ಒಂದು ಕಡೆಗೆ ಏನು ಮಾಡ್ತೀವಿ, ಬಾರ್ ಮ್ಯಾಗ್ನೆಟ್ನ ಮೂವ್ ಮಾಡ್ತಾ ಇದ್ವಿ. ನೌ ದೆರ್ ಇಸ್ ಅ ಡಿಫ್ಲೆಕ್ಷನ್ ಇನ್ ದ ನೀಡಲ್ ಆಫ್ ದ ಗ್ಯಾಲೋಮೀಟರ್ ವಿಚ್ ಇಂಡಿಕೇಟ್ಸ್ ದಿ ಪ್ರೆಸೆಂಟ್ ಆಫ್ ಕರೆಂಟ್. ಹಾಗಾದರೆ ನಾವಲ್ಲಿ ಏನು ಮಾಡ್ತಿದ್ದೀವಿ, ಡಿಫ್ಲೆಕ್ಷನ್ ಆಫ್ ದಿ ಆ್ಯಕ್ಚುಲಿ ಗ್ಯಾಲೋಮೀಟರ್ ಯಾಕೆ ಯೂಸ್ ಮಾಡ್ತೀವಿ, ಟು ಅಬ್ಸರ್ವ್ ದಿ ಪ್ರೆಸೆನ್ಸ್ ಆಫ್ ಕರೆಂಟ್ ಇನ್ ದಿ ಸರ್ಕ್ಯೂಟಲ್ಲಿ ಕರೆಂಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ನಾವು ಗ್ಯಾಲೋನೋಮೀಟರ್ನ ಯೂಸ್ ಮಾಡ್ತೀವಿ. ಅಲ್ಲಿ ಡಿಫ್ಲೆಕ್ಷನ್ ತೋರಿಸ್ತಿದೆ ಅಂತಂದರೆ ಏನರ್ಥ, ವಿ ಕ್ಯಾನ್ ಅಬ್ಸರ್ವ್ ದಿ ಪ್ರೆಸೆನ್ಸ್ ಆಫ್ ಕರೆಂಟ್ ಇನ್ ದ್ಯಾಟ್. ಓಕೆ, ನೆಕ್ಸ್ಟ್ ಬಂದರೆ ನಾವು ವಿತ್ಡ್ರಾ ದಿ ನಾರ್ತ್ ಪೋಲ್ ಆಫ್ ಮ್ಯಾಗ್ನೆಟ್ ಅವೇ ಫ್ರಮ್ ದ ಕಾಯಿಲ್. ಈಗೇನು ಮಾಡಿದೆ, ಹಾಕಿದ್ದ ಮ್ಯಾಗ್ನೆಟ್ನ ಆಚೆ ತೆಗೆದೆ. Now the galvanometer deflect towards left shows that current now set up in the direction of opposite to the first. ಅಂದರೆ ಇಲ್ಲಿ ನೋಡಿ, ಮ್ಯಾಗ್ನೆಟ್ನ ನೀವು ಯಾವ ಕಡೆ ಮೂವ್ ಮಾಡ್ತೀರಾ ಅದೇ ಕಡೆ ಏನಾಗುತ್ತೆ, ಇಟ್ ವಿಲ್ ಗೋ ಫಾರ್ ದಿ ಡಿಫ್ಲೆಕ್ಷನ್. ಅದೇ ನೋಡಿ, ಡಿಫ್ಲೆಕ್ಷನ್ ಮ್ಯಾಗ್ನೆಟ್ನ ಆಚೆ ತಂದಾಗ ಇಟ್ ವಿಲ್ ಕಮ್ ಬ್ಯಾಕ್, ಅಂದರೆ ಇನ್ ದ ಆಪೋಸಿಟ್ ಡೈರೆಕ್ಷನ್. ಅರ್ಥ ಆಗ್ತಿದೆಯಾ? ಈಗ ನೋಡಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ವೆನ್ ಅ ಕಾಯಿಲ್ ಇಸ್ ಕೆಪ್ಟ್ ಸ್ಟೇಷನರಿ, ನಾನು ಯಾವುದೇ ಥರ ಮೋಷನ್ ಮಾಡ್ತಾನೆ ಇಲ್ಲ, ಇಟ್ ಇಸ್ ಕೆಪ್ಟ್ ಸ್ಟೇಷನರಿ ವಿತ್ ರೆಸ್ಪೆಕ್ಟ್ ಟು ದ ಮ್ಯಾಗ್ನೆಟ್, ದ ಡಿಫ್ಲೆಕ್ಷನ್ ಆಫ್ ಗ್ಯಾಲೋಮೀಟರ್ ಡ್ರಾಪ್ಸ್ ಟು 0. ಅಲ್ಲೂ ಅಷ್ಟೇ ನಾವು ಯಾವುದೇ ಥರ ಡಿಫ್ಲೆಕ್ಷನ್ನ ನೋಡಲ್ಲ. ಈ ಥರ ಪಾಯಿಂಟ್ಸ್ನ ನೀವು ಬರಿತಾ ಬಂದರೆ ಆಯಿತು. ಈ ಪಾಯಿಂಟ್ಸ್ನ ನೀವು ಓನಾಗೆ ಬರಿಬೋದು, ಫಿಗರ್ ಬರೆದು. ಓಕೆ, ಯು ಕ್ಯಾನ್ ಪ್ರಾಕ್ಟೀಸ್ ದಿಸ್. ಇನ್ನು ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಪ್ರಾಪರ್ಟೀಸ್ ಕೇಳ್ತಾರೆ. ಏನು ಫಸ್ಟ್ ಇದರಲ್ಲಿ ಒಂದಷ್ಟು ಪ್ರಾಪರ್ಟೀಸ್ ಇದೆ. ಏನಪ್ಪ ಅಂತಂದರೆ, ಈಗ ನಾನು ನೋಡಿ, ಇಲ್ಲಿ ಬಾರ್ ಮ್ಯಾಗ್ನೆಟ್ ಅಂತ ತೊಗೊಳ್ತೀನಿ. ಆ್ಯಸ್ ಯು ನೋ ದಟ್ ಒನ್ ವಿ ಕಾಲ್ ಇಟ್ ಆಸ್ ನಾರ್ತ್ ಪೋಲ್, ಅನದರ್ ವಿ ಕಾಲ್ ಇಟ್ ಆಸ್ ಅ ಸೌತ್ ಪೋಲ್. ಓಕೆ, ನೋಡಿ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ಇಟ್ ವಿಲ್ ಎಮರ್ಜ್ ಫ್ರಮ್ ನಾರ್ತ್ ಪೋಲಿಂದ ಎಮರ್ಜ್ ಆಗುತ್ತೆ, ಇಟ್ ವಿಲ್ ಮರ್ಜ್ ಟು ಸೌತ್ ಪೋಲ್. ಎಮರ್ಜ್ ಫ್ರಮ್ ನಾರ್ತ್ ಪೋಲ್, ಮರ್ಜ್ ಟು ಸೌತ್ ಪೋಲ್. ಕ್ಲಿಯರ್ ಆಯಿತಾ? ಈ ಥರದ್ದು ಏನಾಗುತ್ತೆ, ಇಫ್ ಐ ಗೋ ಆನ್ ರೈಟಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಆಮೇಲೆ ಇಲ್ಲಿ ದ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಚ್ ಆರ್ ಕ್ಲೋಸರ್ ಟು ಈಚ್ ಅದರ್, ಒಂದಕ್ಕೊಂದು ಕ್ಲೋಸರ್ ಆಗಿದ್ದರೆ ಇಟ್ ಡಿಸೈಡ್ಸ್ ದಿ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟ್. ಏನು ಮಾಡುತ್ತೆ, ಇಟ್ ಡಿಸೈಡ್ಸ್ ದಿ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟ್. ಆಮೇಲೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಒಂದಕ್ಕೊಂದು ಈ ಥರ ಇಂಟರ್ಸೆಕ್ಟ್ ಆಗ್ಬೋದು. ನೋಡಿ, ಈ ಥರ ಇಂಟರ್ಸೆಕ್ಟ್ ಆಗಿಬಿಟ್ರೆ ಈ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ, ಇಟ್ ಈಸ್ ನಾಟ್ ಪಾಸಿಬಲ್. ಯಾಕೆ ಅಂತಂದರೆ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ವಿತ್ ಈಚ್ ಅದರ್. ಇಫ್ ದೇ ಡೂ, ಈ ಥರ ಇಂಟರ್ಸೆಕ್ಟ್ ಆಗುತ್ತೆ ಆದರೆ ಏನಾಗುತ್ತೆ, ಇಟ್ ಶೋಸ್ 2 ಡೈರೆಕ್ಷನ್. ನಮಗಿಲ್ಲ ನೋಡಿ, ಮ್ಯಾಗ್ನೆಟ್ ಅಂದರೆ ಇಟ್ ಶುಡ್ ಬಿ ನಾರ್ತ್ ಪೋಲ್ ಆರ್ ಇಟ್ ಮಸ್ಟ್ ಬಿ ಸೌತ್, ಎರಡು ಅಟ್ ಎ ಟೈಮ್ ಆಗಲ್ಲ. ಓಕೆ, ಹಾಗಾಗಿ ಇಂಥ ಕೇಸಸ್ಸಲ್ಲಿ ಏನಾಗಿರುತ್ತೆ, 2 ಡೈರೆಕ್ಷನ್ನ ತೋರಿಸ್ತಾ ಇರುತ್ತೆ, ವಿಚ್ ಇಸ್ ನಾಟ್ ಪಾಸಿಬಲ್. ಹಾಗಾಗಿ 2 ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಾಗಬಾರ್ದು, ಇಂಟರ್ಸೆಕ್ಟ್ ಆಗಬಾರ್ದು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ನೇಮ್ ದ ಪ್ರಿನ್ಸಿಪಲ್ ಆಫ್ ಅನ್ ಎಲೆಕ್ಟ್ರಿಕ್ ಮೋಟಾರ್. ಎಸ್, ಯಾವ ಪ್ರಿನ್ಸಿಪಲ್ ಮೇಲೆ ಎಲೆಕ್ಟ್ರಿಕ್ ಮೋಟಾರ್ ವರ್ಕ್ ಆಗುತ್ತೆ ಅಂತಂದರೆ, ಆಸ್ ಯು ನೋ ದಟ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್, ಇಟ್ ವರ್ಕ್ಸ್ ಆನ್ ದಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್. ಇಷ್ಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಎಸ್,
ಇದಿಷ್ಟು 100% ಕ್ವೆಶನ್ ಸ್ಟೂಡೆಂಟ್ಸ್. ಕಂಪಲ್ಸರಿ ನಿಮ್ಮ ಕ್ವೆಶನ್ ಪೇಪರಲ್ಲಿ ಬರೋವಂಥ ಕ್ವೆಶನ್ಸ್ನೇ ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾ ಇದ್ದೀವಿ. ನಾನು ರಮ್ಯಾ ಮ್ಯಾಮ್. ಈಗ ಆಲ್ರೆಡಿ ನಾನು ಫಸ್ಟಲ್ಲೇ ಹೇಳಿದೆ, ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ಕಂಪ್ಲೀಟಾಗಿ ಈಕ್ವೇಷನ್ಸ್ನ ಮ್ಯಾಮ್ ಫಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನು ಫಸ್ಟ್ ಕಂಪ್ಲೀಟ್ ಮಾಡಿ. ಈ ವಿಡಿಯೋನೂ ಅಷ್ಟೇ, ಜಸ್ಟ್ PDF ಗೆ ವೆಯ್ಟ್ ಮಾಡಬೇಡಿ, ಫಸ್ಟ್ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಳ್ಳಿ. PDF ಎಸ್ ಖಂಡಿತ ಮ್ಯಾಮ್ ಇದನ್ನು ಲಿಂಕ್ ಮಾಡ್ತಾರೆ, PDF ನ ಕಳಿಸ್ತಾರೆ. ಬಟ್ ಅದಕ್ಕಿಂತ ಮುಂಚೆ ಪ್ರತಿಯೊಂದು ಪಾಯಿಂಟನ್ನು ಕೇಳಿಸ್ಕೊಳ್ಳಿ. ಇಲ್ಲಿ ಕೆಲವೊಂದು, ಅದಕ್ಕೆ ನೋಡಿ ಮಧ್ಯೆ ನಾನು ಇದು ನೆನಪಿಲ್ಲ ಅಂದರೆ ಒಂದೊಂದು ಈಕ್ವೇಷನ್ ನೆನ್ಪಿಟ್ಕೊಳ್ಳಿ ಅಂತೆಲ್ಲ ಮಧ್ಯೆ ಹೇಳ್ತಾ ಬಂದಿದ್ದೀನಿ. ಸೊ ಹಾಗಾಗಿ ಕಂಪ್ಲೀಟ್ ವೀಡಿಯೋನ ಇನ್ನು ನೆಕ್ಸ್ಟು ಅಷ್ಟೇ ಅಪ್ಕಮಿಂಗ್ ಸೆಷನ್ಸಲ್ಲಿ ನಾವು ಏನು ಸೈನ್ಸ್ಗೆ ಏನೇನೆಲ್ಲ ವೀಡಿಯೋಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದನ್ನು ಪೋಸ್ಟ್ ಮಾಡ್ತಾ ಬರ್ತೀವಿ. ಮಿಸ್ ಮಾಡದೆ ಅಷ್ಟು ವೀಡಿಯೋಸ್ನ ನೋಡಿದ್ರೆ 100% ಖಂಡಿತ ನೀವು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಬಹುದು. ಓಕೆ, ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ. ಸ್ಟಡಿ ಆಫ್ ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸೆಷನಲ್ಲಿ ನಾನು ರಮ್ಯಾ ಮ್ಯಾಮ್ ಮೀಟ್ ಮಾಡ್ತೀವಿ. ಅಲ್ಲಿವರೆಗೂ ಬಾಯ್.